ಹಾಯ್ ಹಲೋ ನಮಸ್ಕಾರ. ಈ ಹಿಂದಿನ 2 ವಿಡಿಯೋದಲ್ಲಿ ನಾವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಹಿಂದಿನ ವಿಡಿಯೋದಲ್ಲಿ ಎಲ್ಲಿವರೆಗೂ ತಿಳ್ಕೊಂಡಿದ್ವಿ ಅಂದರೆ, ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಈಸ್ಟ್ ಇಂಡಿಯಾ ಕಂಪ್ನಿ ಆಗಿ ಎಲ್ಲಿವರೆಗೂ ರೂಲ್ ಮಾಡಿದರು, ಅಲ್ಲಿಂದ ಕ್ರೌನ್ ರೂಲ್ ಎಲ್ಲಿವರೆಗೂ ಕಂಟಿನ್ಯೂ ಆಯಿತು. 1858ಇಂದ 1947ವರೆಗೂ, ನಮಗಂದರೆ ಸ್ವತಂತ್ರ ಸಿಗೋವರೆಗೂ ಕ್ರೌನ್ ರೂಲ್ ಆಳ್ತಿತ್ತು. 1945 ಬರೋದ್ರೊಳಗೆ ಭಾರತಕ್ಕೆ ಸ್ವತಂತ್ರ ಅಂತೂ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಆಯಿತು. ಆಗ ಸ್ವತಂತ್ರ ಭಾರತಕ್ಕೆ ಒಂದು ಸಂವಿಧಾನ ಬೇಕು. ಆ ಸಂವಿಧಾನ ಹೆಂಗೆ ಸಿದ್ಧಪಡಿಸ್ಬೇಕು, ಆ ಸಂವಿಧಾನದಲ್ಲಿ ಏನೇನು ಇರಬೇಕು, ಅದನ್ನು ಯಾರ್ಯಾರು ಸಿದ್ಧಪಡಿಸ್ಬೇಕು, ನಮ್ಮ ಬ್ರಿಟಿಷರು ನಮಗೆ ಕೊಡಬೇಕು, ನಾವೇ ಸಿದ್ಧಪಡಿಸ್ಕೋಬೇಕು, ಈ ಎಲ್ಲ ಪ್ರಶ್ನೆಗಳು ಇಟ್ಕೊಂತವ. ಸೊ ಆ ಹಂತದಲ್ಲಿ ಕಾನ್ಸ್ಟಿಟ್ಯೂಷನ್ನ ಹೆಂಗೆ ಸಿದ್ಧಪಡಿಸಿದ್ರು, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸಂವಿಧಾನ ಹೆಂಗೆ ಸಿದ್ಧ ಆಯಿತು ಅನ್ನೋದನ್ನೇ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇದು ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸಿಂಬಲ್. ಇದು ಆನೆ. ಡಿಮ್ಯಾಂಡ್ ಫಾರ್ ಎ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಕಾನ್ಸ್ಟಿಟ್ಯೂಷನ್ ಬೇಕಂದ್ರೆ ಫಸ್ಟ್ ಒಬ್ರು ಯಾರಾದರೂ ಕಾನ್ಸ್ಟಿಟ್ಯೂಷನ್ ಬೇಕು ಅಂತ ಕೇಳಿದ್ರೆ ಇರ್ಬೇಕಲ್ಲ. ಹಂಗೆ ಕೇಳಿದರು ಫಸ್ಟ್ ನಮ್ಮ ಭಾರತಕ್ಕೆ ಒಂದು ಸಂವಿಧಾನ ಬೇಕು, ಸಂವಿಧಾನ ರಚನೆ ಮಾಡೋಕೆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬೇಕು ಅಂತ ಫಸ್ಟ್ ಕೇಳಿದವರು M.N. ರಾಯ್, ಒಬ್ಬ ಕಮ್ಯುನಿಸ್ಟರು. ಯಾವಾಗ 1934 ಕೇಳ್ತಾರೆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮ್ ಮಾಡಬೇಕಂತ. ನೆಕ್ಸ್ಟ್ ಅದನ್ನು 1935 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಫಿಷಿಯಲಿ ಡಿಮ್ಯಾಂಡ್ ಮಾಡುತ್ತಾ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಟು ಫ್ರೇಮ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಗ್ಗೆ. 1938 ಏನಾಗುತ್ತೆ, ಜವಾಹರ್ಲಾಲ್ ನೆಹರು ಆನ್ ಬಿಹಾಫ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡಿಕ್ಲೇರ್ಡ್ ದಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಫ್ರೀ ಇಂಡಿಯಾ ಮಸ್ಟ್ ಬಿ ಫ್ರೇಮ್ಡ್ ವಿತೌಟ್ ಔಟ್ಸೈಡ್ ಇಂಟರ್ಫೆರೆನ್ಸ್. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮಾಡ್ರಿ, ಕಾನ್ಸ್ಟಿಟ್ಯೂಷನ್ ಬೇಕು ಅಂತ ಕೇಳ್ತೀರಿ, ಬಟ್ ಜವಾಹರ್ಲಾಲ್ ನೆಹರು ಏನು ಹೇಳ್ತಾರೆ 1938 ಆ ಕಾನ್ಸ್ಟಿಟ್ಯೂಷನ್ ಏನಿರ್ತೈತಲ್ಲ ಅದು ಔಟ್ಸೈಡ್ ಇಂಟರ್ಫಿರೆನ್ಸ್ ಇಲ್ಲದೇನೆ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಬೈ ಎ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಎಲೆಕ್ಟೆಡ್ ಆನ್ ದ ಬೇಸಿಸ್ ಆಫ್ ಅಡಲ್ಟ್ ಫ್ರಾಂಚೈಸ್. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಲ್ಲಿರೋ ಮೆಂಬರ್ನ ಹೆಂಗೆ ಸೆಲೆಕ್ಟ್ ಮಾಡಬೇಕಂದ್ರೆ ಎಲೆಕ್ಷನ್ ಮೂಲಕ ಅಡಲ್ಟ್ ಫ್ರಾಂಚೈಸ್ನ ಕೊಟ್ಟು ಅದ್ರ ಮೂಲಕ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಫಾರ್ಮ್ ಮಾಡಿ ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಔಟ್ಸೈಡ್ ಇಂಟರ್ಫಿರೆನ್ಸ್ ಇಲ್ಲದೆ ಕಾನ್ಸ್ಟಿಟ್ಯೂಷನ್ನ ಫ್ರೇಮ್ ಮಾಡ್ಬೇಕಂತಾರೆ. This view was endorsed and reiterated by INC by passing a resolution. ಇವರೇನು ಹೇಳಿದ್ರಲ್ಲ ಅದನ್ನೇ ಸಹಮತ ಕೊಡ್ತಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1939. ಈ ಮ್ಯಾಪು ಪ್ರೀ ಪಾರ್ಟಿಷನ್ ಆಗೋಕ್ಕೂ ಮುಂಚೆ ಇದ್ದಿದ್ದ ಮ್ಯಾಪ್ ಇದು. ಈ ಯೆಲ್ಲೋ ಕಲರ್ ಏನು ಕಾಣ್ತೈತಲ್ಲ ಇದೆಲ್ಲ ಬ್ರಿಟಿಷ್ ಪ್ರಾವಿನ್ಸಸ್, ಡೈರೆಕ್ಟ್ಲಿ ರೂಲ್ಡ್ ಬೈ ಬ್ರಿಟಿಷ್ ಪ್ರಾವಿನ್ಸಸ್. ಈ ಪಿಂಕ್ ಕಲರ್ ಇದಾವಲ್ಲ ಪ್ರಿನ್ಸ್ಲಿ ಸ್ಟೇಟ್ಸು, ಬಟ್ ಬ್ರಿಟಿಷ್ ಪ್ಯಾರಾಮೌಂಟ್ಸಿನ ಒಪ್ಕೊಂಡಿರೋ ಅಂದರೆ ಹೆಸರಿಗೆ ರಾಜ, ಬಟ್ ಆಳೋದು ಇವಾಗಲೂ ಈ ಪ್ರಿನ್ಸ್ಲಿ ಸ್ಟೇಟಲ್ಲೂ ಕೂಡ ಬ್ರಿಟಿಷರೇ ಇರ್ತಾರೆ. ದ ಡಿಮ್ಯಾಂಡ್ ವಾಸ್ ಫೈನಲಿ ಅಕ್ಸೆಪ್ಟೆಡ್ ಇನ್ ಪ್ರಿನ್ಸಿಪಲ್ ಬೈ ದ ಬ್ರಿಟಿಷ್ ಗೌರ್ಮೆಂಟ್ ಇನ್ ವಾಟ್ ಈಸ್ ನೋನ್ ಆಸ್ ಆಗಸ್ಟ್ ಆಫರ್. ಇವರಿಗೇನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬೇಕಂತ ಕೇಳ್ತಿದ್ರಲ್ಲ ಇದನ್ನು ಇನ್ ಪ್ರಿನ್ಸಿಪಲ್ ಆಗಿ ಆಗಸ್ಟ್ ಆಫರಲ್ಲಿ ಒಪ್ಕೊಂತಾರೆ. ಇದನ್ನು 1942 ಏನಾಗುತ್ತೆ, ಸರ್ ಸ್ಟಾಫರ್ಡ್ ಕ್ರಿಪ್ಸ್, ಮೆಂಬರ್ ಆಫ್ ದ ಕ್ಯಾಬಿನೆಟ್, ಬ್ರಿಟಿಷ್ ಪಾರ್ಲಿಮೆಂಟಿನ ಕ್ಯಾಬಿನೆಟ್ ಮೆಂಬರ್ ಸರ್ ಸ್ಟಾಫರ್ಡ್ ಕ್ರಿಪ್ಸ್ನ 1942 ಇಂಡಿಯಾ ಕಳಿಸ್ತಾರೆ. ಯಾಕಂದರೆ ಟು ಡ್ರಾಫ್ಟ್ ಅ ಪ್ರಪೋಸಲ್ ಆಫ್ ದ ಬ್ರಿಟಿಷ್ ಗೌರ್ಮೆಂಟ್ ಆನ್ ದ ಫ್ರೇಮಿಂಗ್ ಆಫ್ ಅನ್ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನ್ ಟು ಬಿ ಅಡಾಪ್ಟೆಡ್ ಆಫ್ಟರ್ ವರ್ಲ್ಡ್ ವಾರ್ II. ಕ್ರಿಪ್ಸ್ ಏನು ಹೇಳ್ತಾನ, ಕ್ರಿಪ್ಸ್ ಏನು ಎದೆ ಕಳಿಸಿರ್ತಾರೆ ಅಂದರೆ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನ್ನ ಫ್ರೇಮ್ ಮಾಡೋಕ್ಕೆ, ಅದು ಮತ್ತು ಅದನ್ನು ಅಡಾಪ್ಷನ್ನ ವರ್ಲ್ಡ್ ವಾರ್ II ಮುಗಿದ ಮೇಲೆ, ವರ್ಲ್ಡ್ ವಾರ್ II ಯಾವಾಗ ಸ್ಟಾರ್ಟ್ ಆಗುತ್ತೆ 1939 ಎಂಡ್ ಆಗೋದು 1945 ವರ್ಲ್ಡ್ ವಾರ್ II ಮುಗಿದ ಮೇಲೆ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಇದನ್ನು ಮುಸ್ಲಿಂ ಲೀಗು, ಆ ಕಾಲದ 2 ಮೇಜರ್ ಪೊಲಿಟಿಕಲ್ ಪಾರ್ಟಿ ಅಂದರೆ ಮುಸ್ಲಿಂ ಲೀಗು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಕ್ರಿಪ್ಸ್ ಮಿಷನ್ನ ಈ ಕ್ರಿಪ್ಸ್ ಪ್ರಪೋಸಲ್ನ ಮುಸ್ಲಿಂ ಲೀಗು ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 2 ಅಪೋಸ್ ಮಾಡ್ತಾವೆ. ಮುಸ್ಲಿಂ ಲೀಗ್ ಯಾಕೆ ಅಪೋಸ್ ಮಾಡ್ತೈತೆ ಅಂದರೆ ಇಟ್ ವಾಂಟೆಡ್ ಇಂಡಿಯಾ ಟು ಬಿ ಡಿವೈಡೆಡ್ ಇಂಟು 2 ಆಟೋನಮಸ್ ಸ್ಟೇಟ್ಸ್. ಕ್ರಿಪ್ಸ್ ಏನು ಹೇಳಿದನ್ನ ಎರಡನ್ನು ಸೇರಿಸಿ ಒಂದು ಕಾನ್ಸ್ಟಿಟ್ಯೂಷನ್ ಬರ್ಕೊಂಬಿಡ್ರಿ, ಆಮೇಲೆ ನೋಡೋಮಂತ ನಾವು ಅದನ್ನಿಲ್ಲ, ಫಸ್ಟ್ ನೀವು ಸಪ್ರೇಟ್ ಮಾಡಿರಿ ಆಮೇಲೆ ಒಪ್ಪಿಗೆ ಅಂತೀವಿ ಒಂದು ಮುಸ್ಲಿಂ ಲೀಗ್. ಸೊ ಕ್ರಿಪ್ಸು ಪ್ರಪೋಸಲ್ನ ಮುಸ್ಲಿಂ ಲೀಗ್ ರಿಜೆಕ್ಟ್ ಮಾಡ್ತಾರೆ. ಈ ಕ್ರಿಪ್ಸ್ ಮಿಷನ್ ನೆಕ್ಸ್ಟ್ ಬರೋದೇ ಕ್ಯಾಬಿನೆಟ್ ಮಿಷನ್. ಇದನ್ನು ಯಾವಾಗ ಫಾರ್ಮ್ ಮಾಡ್ತಾರೆ 1946. ಇವಾಗ ಕ್ರಿಪ್ಸ್ ಮತ್ತೆ ಬಿಡಲ್ಲ, ಅದ್ರಾಗ ಬರ್ತಾನೆ. ಮತ್ತೆ ಯಾರ್ಯಾರನ್ನ ಕರ್ಕೊಂಬರ್ತಾನೆ, ಸರಿ ಒಬ್ಬನೇ ಬರಲ್ಲ, ಇನ್ನೂ ಇಬ್ಬರನ್ನ ಕರ್ಕೊಂಬರ್ತಾನೆ. A.V. ಅಲೆಕ್ಸಾಂಡರು ಮತ್ತು ಪ್ರತಿಕ್ ಲಾರೆನ್ಸ್ನ ಕರ್ಕೊಂಬರ್ತಾನೆ. ಇವ್ರು 3 ಜನ ಸೇರಿದರೆ ಕ್ಯಾಬಿನೆಟ್ ಮಿಷನ್ ಅಂತ ಕರೆಸ್ಕೊಳ್ತೈತೆ.
ವೈಲ್ ಇಟ್ ರಿಜೆಕ್ಟೆಡ್ ದ ಐಡಿಯಾ ಆಫ್ ಟೂ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಮತ್ತೆ ಇವರು ಟೂ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಫಾರ್ಮ್ ಮಾಡೋದನ್ನು ರಿಜೆಕ್ಟ್ ಮಾಡ್ತಾರೆ. ಇಟ್ ಪುಟ್ ಫಾರ್ ದ ಸ್ಕೀಮ್ ಫಾರ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಿಚ್ ಮೋರ್ ಆರ್ ಲೆಸ್, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬಗ್ಗೆ ಏನೊಂದು ಐಡಿಯಾ ಕೊಡ್ತಾರೆ, ಅದನ್ನು ಇಬ್ಬರು ಒಪ್ಕೊಂತಾರೆ. ಮುಂದೇನಾಗುತ್ತೆ, ಕಾಂಪೋಸಿಷನ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. Constituent Assembly was constituted in November 1946 under the scheme formulated by Cabinet Mission Plan. Cabinet Mission Plan ಏನು ಐಡಿಯಾ ಕೊಡ್ತಿದ್ದಲ್ಲ ಅದರ ಪ್ರಕಾರ November 1946 ಆಗ Constituent Assembly ಫಾರ್ಮ್ ಆಗುತ್ತೆ. The features of the scheme were the total strength of the Constituent Assembly was to be 389. Of these 296 were to be allotted to British India and 93 seats to the princely states. Out of 296 seats allotted to British India, 292 members were to be drawn from 11 governor provinces and 4 from 4 chief commissioner provinces, 1 from each. ಏನು ಹೇಳ್ತೈತೆ, ಫಸ್ಟ್ ಪ್ಲಾನ್ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಲಿ ಟೋಟಲ್ 389 ಇರಬೇಕು. ಯಾಕೆ 389 ಇರಬೇಕು ಅಂತಂದರೆ, ಅವಾಗ ಜನಸಂಖ್ಯೆ 38,90,00,000 ಇರ್ತೈತೆ ಆ ಕಾಲದಾಗ ಜನಸಂಖ್ಯೆ. ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೆಂಬರು ಒಬ್ಬ 10 ಲಕ್ಷ ಜನನ ರಿಪ್ರೆಸೆಂಟ್ ಮಾಡ್ತಿರ್ತಾನೆ. ಸೊ ಹಂಗಾಗಿ 389. ಆ 389ರಲ್ಲಿ 296 ಸೀಟ್ಸ್ ಏನೈತಲ್ಲ ಇದನ್ನು ಬ್ರಿಟಿಷ್ ಇಂಡಿಯಾಗೆ ಅಲಾಟ್ ಮಾಡ್ತಾರೆ. ಬ್ರಿಟಿಷ್ ಇಂಡಿಯಾ ಅಂದರೆ ಎಲ್ಲ ಪಾರ್ಟ್ ಏನೈತಲ್ಲ ಇವಿಷ್ಟು ಸೇರಿ 296. ನೆಕ್ಸ್ಟ್ ಪಿಂಕ್ ಕಲರಾಗಿ ಏನದಾವಲ್ಲ ಇವೆಲ್ಲ ಪ್ರಿನ್ಸ್ಲಿ ಸ್ಟೇಟ್ಸ್, ಇವಕ್ಕೆ 93 ಸೀಟ್ಸ್ನ ಅಲಾಟ್ ಮಾಡ್ತಾರೆ. 296 ಸೀಟನ್ನು ಬ್ರಿಟಿಷ್ ಪ್ರಾವಿನ್ಸಸ್ಗೆ ಅಲಾಟ್ ಆಗಿತ್ತಲ್ಲ, ಆ 296 ಸೀಟಲ್ಲಿ 292 ಮೆಂಬರ್ಸ್ ವೇರ್ ಟು ಬಿ ಡ್ರಾನ್ ಫ್ರಮ್ 11 ಗವರ್ನರ್ ಪ್ರಾವಿನ್ಸಸ್. ಗವರ್ನರ್ ಪ್ರಾವಿನ್ಸಸ್ ಅವಾಗಲೇ ಹೇಳಿದಲ್ಲ, ಬೆಂಗಾಲು, ಬಿಹಾರು, ಮದ್ರಾಸು, ಆಮೇಲೆ ವೆಸ್ಟ್ ಬೆಂಗಾಲು, ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸು, ಈ ಥರ 11 ಗವರ್ನರ್ ಪ್ರಾವಿನ್ಸ್ ಇರ್ತೈತಿ. ಇನ್ನು ಫೋರ್ ಮೆಂಬರ್ಸು ಚೀಫ್ ಕಮಿಷನರ್ ಪ್ರಾವಿನ್ಸಸ್ಸಿಂದ ಎಲೆಕ್ಟ್ ಆಗಿ ಬರ್ಬೇಕಂತ ಫಸ್ಟ್ ರೂಲು. ಸೆಕೆಂಡು, ಈಚ್ ಪ್ರಾವಿನ್ಸ್ ಆ್ಯಂಡ್ ಪ್ರಿನ್ಸ್ಲಿ ಸ್ಟೇಟ್ ಆರ್ ಗ್ರೂಪ್ ಆಫ್ ಸ್ಟೇಟ್ಸ್ ಇನ್ ಕೇಸ್ ಆಫ್ ಸ್ಮಾಲ್ ಸ್ಟೇಟ್ಸ್. ಪ್ರಿನ್ಸ್ಲಿ ಸ್ಟೇಟ್ ಕೆಲವೊಂದು ದೊಡ್ಡದದಾವ, ಕೆಲವೊಂದು ಚಿಕ್ಕವದಾವ. ಚಿಕ್ಕವಿದ್ದಾಗ ಗ್ರೂಪ್ ಆಫ್ ಸ್ಟೇಟ್ಸ್, ಇವು ಸಣ್ಣ ಇದ್ದರೆ ಗ್ರೂಪಾಗಿ ಬರ್ಬೇಕು ಅವರು. ಆ ಗ್ರೂಪಿಗೆ ಒಂದು ಓಟ್ ಇರ್ತೈತೆ. ವೇರ್ ಟು ಬಿ ಅಲಾಟೆಡ್ ಸೀಟ್ಸ್ ಇನ್ ಪ್ರೊಪೋರ್ಷನ್ ಟು ದರ್ ರೆಸ್ಪೆಕ್ಟಿವ್ ಪಾಪ್ಯುಲೇಷನ್. ಪ್ರಾವಿನ್ಸ್ ಮತ್ತು ಪ್ರಿನ್ಸ್ಲಿ ಸ್ಟೇಟಲ್ಲೂ ಕೂಡ ಸೀಟು ಪಾಪ್ಯುಲೇಷನ್ಗೆ ಅನುಗುಣವಾಗಿ ಅಲಾಟ್ ಆಗುತ್ತೆ. ರಫ್ಲಿ 1 ಸೀಟ್ ವಾಸ್ ಟು ಬಿ ಅಲಾಟೆಡ್ ಫಾರ್ ಎವ್ರಿ ಮಿಲಿಯನ್ ಪಾಪ್ಯುಲೇಷನ್. 1 ಸೀಟು 10 ಲಕ್ಷ ಜನಕ್ಕೆ, 10 ಲಕ್ಷ ಜನರನ್ನ ಒಬ್ಬ ರಿಪ್ರೆಸೆಂಟ್ ಮಾಡೋಂಗೆ ಸೀಟ್ ಅಲಾಟ್ ಮಾಡ್ತಾರೆ. ಸೀಟ್ಸ್ ಅಲೋಕೇಟೆಡ್ ಟು ಈಚ್ ಬ್ರಿಟಿಷ್ ಪ್ರಾವಿನ್ಸ್ ವೇರ್ ಟು ಬಿ ಡಿವೈಡೆಡ್ ಅಮಾಂಗ್ 3 ಪ್ರಿನ್ಸಿಪಲ್ ಕಮ್ಯುನಿಟೀಸ್, ಮುಸ್ಲಿಮು, ಸಿಖ್ ಮತ್ತು ಜನರಲ್. ಆಲ್ ಎಕ್ಸೆಪ್ಟ್ ಮುಸ್ಲಿಮ್ ಆ್ಯಂಡ್ ಸಿಖ್ಸ್ನ ಜನರಲ್ ಪಾಪ್ಯುಲೇಷನಲ್ಲಿ ಹಾಕ್ತಾರೆ. The representatives of each community were to be elected by members of that community in the provincial legislative assembly, and voting was to be by the method of proportional representation by single transferable vote. ಇವರೇನು ಮುಸ್ಲಿಮು ಸಿಖ್ಸ್ ಏನದಾರಲ್ಲ ಅವ್ರು ಎಲ್ಲೆಲ್ಲಿ ಎಲೆಕ್ಷನ್ ನಿಂದಿರ್ತಾರಲ್ಲ ಆ ಎಲೆಕ್ಷನ್ ನಿಂತ ಪ್ರಾವಿನ್ಸಲ್ಲಿ ಅವ್ರ ಕ್ಯಾಸ್ಟಿಗೆ ಸಂಬಂಧಪಟ್ಟವರೇ ಓಟ್ ಹಾಕಬೇಕು. ಮುಸ್ಲಿಮಿಗೆ ಮುಸ್ಲಿಮ್ಸ್ ಮಾತ್ರ ಓಟ್ ಹಾಕಬೇಕು. ಆ ಪ್ರಾವಿನ್ಸಲ್ಲಿ ಇನ್ನೂ ಬೇರೆ ಜಾತಿಯವರು ಇದ್ದರೂ ಕೂಡ ಅವ್ರಿಗೆ ಓಟ್ ಹಾಕಂಗಿಲ್ಲ. ಸಿಖ್ ನಿಂತಿದ್ರೆ ಸಿಖ್ ಧರ್ಮದವ್ರು ಮಾತ್ರ ಓಟ್ ಹಾಕಬೇಕು. ಜನರಲ್ ಆದರೆ ಇವೆಲ್ಲರೂ ಯಾರಾದರೂ ಓಟ್ ಹಾಕ್ಬೋದು ರೀ. ಐದನೇದು, ದ ರಿಪ್ರೆಸೆಂಟೇಟಿವ್ಸ್ ಆಫ್ ದ ಪ್ರಿನ್ಸ್ಲಿ ಸ್ಟೇಟ್ಸ್ ವೇರ್ ಟು ಬಿ ನಾಮಿನೇಟೆಡ್ ಬೈ ದ ಹೆಡ್ಸ್ ಆಫ್ ದ ಪ್ರಿನ್ಸ್ಲಿ ಸ್ಟೇಟ್. ಪ್ರಿನ್ಸ್ಲಿ ಸ್ಟೇಟಿಗೆ ಅಲಾಟ್ ಆಗಿರೋ ಸೀಟ್ಗಳನ್ನ ನಾಮಿನೇಟ್ ಮುಖಾಂತರ, ಯಾರು ಆ ಪ್ರಿನ್ಸ್ಲಿ ಸ್ಟೇಟಿಗೆ ಹೆಡ್ ಆಗಿರ್ತಾನಲ್ಲ ಅವನೇ ನಾಮಿನೇಟ್ ಮಾಡ್ತಿದ್ದ. ಇಟ್ ಈಸ್ ದಸ್ ಕ್ಲಿಯರ್ ದಟ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಟು ಬಿ ಪಾರ್ಟ್ಲಿ ಎಲೆಕ್ಟೆಡ್ ಆ್ಯಂಡ್ ಪಾರ್ಟ್ಲಿ ನಾಮಿನೇಟೆಡ್. ಪ್ರೊವಿನ್ಷಿಯಲ್ ಗೌರ್ಮೆಂಟಿಂದ ಏನಾಗುತ್ತೆ ಪಾರ್ಟ್ಲಿ ಎಲೆಕ್ಟೆಡ್ ಆಗಿ ಬರ್ತಾರೆ, ಪ್ರಿನ್ಸ್ಲಿ ಸ್ಟೇಟಿಂದ ಏನಾಗುತ್ತೆ ನಾಮಿನೇಟ್ ಆಗಿ ಬರ್ತಾರೆ. ಮೋರ್ ಓವರ್ ದ ಮೆಂಬರ್ಸ್ ವೇರ್ ಟು ಬಿ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಮೆಂಬರ್ಸ್ ಆಫ್ ದ ಪ್ರೊವಿನ್ಷಿಯಲ್ ಅಸೆಂಬ್ಲಿ ಹೂ ದೆಮ್ಸೆಲ್ಫ್ ಆರ್ ಎಲೆಕ್ಟೆಡ್ ಆನ್ ಎ ಲಿಮಿಟೆಡ್ ಫ್ರಾಂಚೈಸ್. ಲಿಮಿಟೆಡ್ ಫ್ರಾಂಚೈಸ್ ಅಂದರೆ ಎಲ್ರಿಗೂ ವೋಟಿಂಗ್ ಸಿಕ್ಕಿರಲ್ಲ, ಹೇಳಿದೇವಲ್ಲ ಮುಂಚೆ. ಕೆಲವೊಬ್ರು ಟ್ಯಾಕ್ಸ್ ಕಟ್ಟೋರಿಗೆ ಓಟ್ ಹಾಕಕ್ಕೆ ಹಾಕಿತ್ತು, ಕೆಲವೊಬ್ರಿಗೆ ಆಸ್ತಿ ಒಂದಿದ್ರೆ ಓಟ್ ಹಾಕಕ್ಕೆ ಹಾಕಿತ್ತು, ಕೆಲವೊಬ್ರಿಗೆ ಇಷ್ಟು ಎಜುಕೇಷನ್ ಇದ್ದರೆ ಮಾತ್ರ ಓಟ್ ಹಾಕಂಗಂತ ಹಾಕಿತ್ತು. ಅಂಥವ್ರು ಪ್ರೊವಿನ್ಷಿಯಲ್ ಅಸೆಂಬ್ಲಿಲಿ ಓಟ್ ಹಾಕಿ ಗೆಲ್ಲಿಸ್ತಾರೆ. ಆ ಪ್ರೊವಿನ್ಷಿಯಲ್ ಅಸೆಂಬ್ಲಿ ಇಂಡೈರೆಕ್ಟಾಗಿ ಮೆಂಬರ್ಸ್ನ ಆಯ್ಕೆ ಮಾಡ್ತಾರೆ, ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಮೆಂಬರ್ಗಳನ್ನ. ದ ಎಲೆಕ್ಷನ್ ಟು ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ 296 seats allotted to the British Indian provinces were held in July-August 1946.
ಜುಲೈ ಆಗಸ್ಟ್ ಮಧ್ಯದಲ್ಲಿ 296 ಎನ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬ್ರಿಟಿಷ್ ಇಂಡಿಯನ್ ಪ್ರಾವಿನ್ಸಿಗೆ ಅಲಾಟ್ ಆಗಿತ್ತಲ್ಲ, ಅದಕ್ಕೆ ಎಲೆಕ್ಷನ್ ನಡೀತೈತೆ. ಆ ಎಲೆಕ್ಷನಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 208 ಸೀಟ್ ಗೆದ್ರೆ, ಮುಸ್ಲಿಂ ಲೀಗ್ 73 ಸೀಟ್ನ ಗೆಲ್ತೈತೆ. ಉಳಿದ 15 ಸೀಟ್ನ ಇಂಡಿಪೆಂಡೆಂಟ್ ಇರೋರು ಗೆಲ್ತಾರೆ. ಹವೆವರ್ 93 ಸೀಟ್ಸ್ ಅಲಾಟೆಡ್ ಟು ದ ಪ್ರಿನ್ಸಿಪಾಲಿಟಿಗೆ 93 ಸೀಟ್ ಅಲಾಟ್ ಮಾಡಿದ್ರಲ್ಲ, ಇದು ಯಾವ ಫಿಲ್ ಆಗಲ್ಲ. ಆ ಹೆಡ್ಗಳು ನಾವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರಲ್ಲ ಅಂತಂದು ಡಿಸೈಡ್ ಆಗಿಬಿಡ್ತಾರೆ. Although the Constituent Assembly was not directly elected by the people of India on the basis of adult franchise, the Assembly comprised representatives of all sections of Indian society. ಲಿಮಿಟೆಡ್ ಫ್ರಾಂಚೈಸಲ್ಲಿ ವೋಟಿಂಗ್ ಹಾಕಿ ಗೆದ್ದು ಬಂದರೂ ಕೂಡ ಎಲೆಕ್ಟ್ ಆಗಿ ಬಂದಿರೋ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ಗಳೇನಿದಾರಲ್ಲ, ಆಲ್ಮೋಸ್ಟ್ ಎಲ್ಲ ಸೆಕ್ಷನ್ನ ರಿಪ್ರೆಸೆಂಟ್ ಮಾಡ್ತಿದ್ರು. ಅದರಲ್ಲಿ ಹಿಂದೂಗಳಿದ್ರು, ಮುಸ್ಲಿಮ್ ಇದ್ದರು, ಸಿಖ್ಸ್ ಇದ್ದರು, ಪಾರ್ಸಿ ಇದ್ದರು, ಆಂಗ್ಲೋ ಇಂಡಿಯನ್ಸ್ ಇದ್ದರು, ಇಂಡಿಯನ್ ಕ್ರಿಶ್ಚಿಯನ್ಸ್ ಇದ್ದರು, SC/ST ಇದ್ದರು, ಇನ್ಕ್ಲೂಡಿಂಗ್ ವುಮೆನ್ಸ್ ಇದ್ದರು. ಹಾಗಾಗಿ ಎಲ್ಲ ಸೆಕ್ಷನ್ನ ಜನ ರಿಪ್ರೆಸೆಂಟ್ ಮಾಡುವಂಥ ಮೆಂಬರ್ಗಳು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬಂದಿದ್ದರು. ದ ಅಸೆಂಬ್ಲಿ ಇನ್ಕ್ಲೂಡೆಡ್ ಆಲ್ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಆಫ್ ಇಂಡಿಯಾ ಅಟ್ ದಟ್ ಟೈಮ್ ವಿತ್ ದ ಎಕ್ಸೆಪ್ಷನ್ ಆಫ್ ಮಹಾತ್ಮ ಗಾಂಧಿ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಎಲ್ಲ ಇಂಪಾರ್ಟೆಂಟ್ ವ್ಯಕ್ತಿಗಳು ಇದ್ದರು, ಎಕ್ಸೆಪ್ಟ್ ಮಹಾತ್ಮ ಗಾಂಧಿ ಮಾತ್ರ ಇದ್ದಿಲ್ಲ. ವರ್ಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಹೆಲ್ಡ್ ಇಟ್ ಫಸ್ಟ್ ಮೀಟಿಂಗ್. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫಾರ್ಮ್ ಆಯ್ತು ಇವಾಗ. ಫಸ್ಟ್ ಮೀಟಿಂಗ್ ಯಾವಾಗ ಆಗುತ್ತೆ? ಡಿಸೆಂಬರ್ 9, 1946 ಎಲ್ಲ ಸಭೆ ಸೇರ್ತಾರೆ. ಮುಸ್ಲಿಂ ಲೀಗ್ ಏನು ಮಾಡ್ತೈತೆ? ಬಾಯ್ಕಾಟ್ ಮಾಡ್ತೈತೆ. ಆ್ಯಂಡ್ ಇನ್ಸಿಸ್ಟೆಡ್ ಆನ್ ಎ ಸಪ್ರೇಟ್ ಸ್ಟೇಟ್ ಆಫ್ ಪಾಕಿಸ್ತಾನ ಕೊಡೋದನ್ನು ನಾವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರಲ್ಲ ಅಂತಂದು ಧಿಕ್ಕಾರಕ್ಕೆ ಹೋಗ್ಬಿಡ್ತೈತೆ. ದ ಮೀಟಿಂಗ್ ವಾಸ್ ಅಟೆಂಡೆಡ್ ಬೈ ಓನ್ಲಿ 207 ಮೆಂಬರ್ಸ್ ಆ್ಯಂಡ್ 208 ಇವರೇ ಗೆದ್ದಿದ್ರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, ದ ಓಲ್ಡೆಸ್ಟ್ ಮೆಂಬರ್, ವಾಸ್ ಎಲೆಕ್ಟೆಡ್ ಆಸ್ ದ ಟೆಂಪರರಿ ಚೇರ್ಮನ್ ಆಫ್ ದ ಅಸೆಂಬ್ಲಿ ಫಾಲೋಯಿಂಗ್ ದ ಫ್ರೆಂಚ್ ಪ್ರಾಕ್ಟೀಸ್ ಏನಾಗುತ್ತೆ? ಫಸ್ಟ್ ಯಾವುದೇ ಒಂದು ಸಭೆ ಸೇರಿದಾಗ ಅವರಲ್ಲೇ ಹೆಚ್ಚು ವಯಸ್ಸಾದವನ್ನ ಚೇರ್ಮನ್ ಆಗಿ ಟೆಂಪ್ರರಿಯಾಗಿ ಆಯ್ಕೆ ಮಾಡ್ತಾರೆ. ಅದೇ ಪ್ರಾಕ್ಟೀಸ್ನ ನಾವು ಮಾಡ್ಕೊಂಡು ಫಸ್ಟ್ ಅಸೆಂಬ್ಲಿಯನ್ನು ಫಸ್ಟ್ ಮೀಟಿಂಗ್ ಏನು ಸೇರ್ತದಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಅದರದ್ದು ಚೇರ್ಮನ್ ಯಾರನ್ನಾಗಿ ಮಾಡಿರ್ತೈತೆ? ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. On December 11, 1946, Dr. Rajendra Prasad was elected as the permanent chairman. ಸಚ್ಚಿದಾನಂದ ಸಿನ್ಹಾ ಏನು ಟೆಂಪ್ರರಿ ಚೇರ್ಮನ್. ಯಾವಾಗ ಆಯ್ಕೆ ಆಗಿದ್ದು? ಡಿಸೆಂಬರ್ 9. 2 ದಿನ ಬಿಟ್ಟು ಏನು ಮಾಡ್ತಾರೆ? ಡಾಕ್ಟರ್ ರಾಜೇಂದ್ರ ಪ್ರಸಾದ್ನ ಪರ್ಮನೆಂಟ್ ಚೇರ್ಮನ್ ಆಗಿ ಆಯ್ಕೆ ಮಾಡ್ತಾರೆ. ಸಿಮಿಲರ್ಲಿ ಆನ್ January 25, 1947, H.C. Mukherjee was elected as vice president of the assembly. ವೈಸ್ ಪ್ರೆಸಿಡೆಂಟ್ನ ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ಲೇಟರ್ ಆನ್ ದ ಅಸೆಂಬ್ಲಿ resolved to have 2 vice presidents. H.C. Mukherjee ಇದ್ದನ್ನು ಮತ್ತೆ ಇಬ್ಬರು ಆಗ್ತಾರೆ. ಜುಲೈ 16, 1947 ಟಿ ಕೃಷ್ಣಮಾಚಾರಿನೂ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡ್ತಾನೆ. ಸೊ ಒಬ್ಬ ಪ್ರೆಸಿಡೆಂಟ್ ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇಬ್ಬರು ವೈಸ್ ಪ್ರೆಸಿಡೆಂಟ್, H.C. Mukherjee ಮತ್ತು ಟಿ ಕೃಷ್ಣಮಾಚಾರಿ. Objective resolutions. On December 13, 1946, Jawaharlal Nehru moved the historic objective resolutions in the assembly. It laid down the fundamentals and philosophy of the constitutional structure. ಡಿಸೆಂಬರ್ 13, 1946 ಜವಾಹರ್ಲಾಲ್ ನೆಹರು ಅಬ್ಜೆಕ್ಟಿವ್ ರೆಸೊಲ್ಯೂಷನ್ಸ್ನ ಮೂವ್ ಮಾಡ್ತಾನೆ. ಅಬ್ಜೆಕ್ಟಿವ್ ರೆಸೊಲ್ಯೂಷನ್ಸ್ ಅಂದರೆ ಏನಂದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನು ಫಾರ್ಮ್ ಆಯಿತು, ಬಟ್ ಕಾನ್ಸ್ಟಿಟ್ಯೂಷನ್ ಹೆಂಗಿರಬೇಕು, ಅದರಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರಬೇಕು, ಯಾವ್ಯಾವ ರೀತಿಯಾದ ಹಕ್ಕುಗಳು ಜನರಿಗೆ ಕೊಡಬೇಕು, ಅವ್ರಿಗೆ ಯಾವ್ಯಾವ ರೀತಿಯಾದ ಸಮಾನತೆಗಳಿರಬೇಕು ಅನ್ನೋದ್ರ ಬಗ್ಗೆ ರಫ್ ಆಗಿ ಓವರ್ವ್ಯೂನ ಕೊಡೋದನ್ನೇ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಕರೀತಾರೆ. The Constituent Assembly declares its firm and solemn resolve to proclaim India as an independent sovereign republic and to draw up for her future governance a constitution. ಫಸ್ಟ್ ಲೈನ್ ಏನು ಹೇಳ್ತೈತೆ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ದು? ಭಾರತ ಒಂದು ಸಾರ್ವಭೌಮ ಗಣತಂತ್ರ ರಾಜ್ಯ ಆಗಿ ಆ ಎಲ್ಲ ಪವರ್ನ ಜನರಿಂದನೇ ಆಯ್ಕೆ ಮಾಡ್ತೈತೆ, ಜನರು ಕಾನ್ಸ್ಟಿಟ್ಯೂಷನ್ನ ಫಾರ್ಮ್ ಮಾಡಬೇಕು ಅನ್ನೋದಾಗಿರ್ತೈತೆ. wherein the territories that now comprise British India, the territories that now form the Indian states. ಈಗೇನು ಬ್ರಿಟಿಷ್ ಇಂಡಿಯಾ ಐತಲ್ಲ, ಅದು ಇವಾಗಿಂದ ಇಂಡಿಯನ್ ಸ್ಟೇಟ್ ಆಗಿ ರೂಪಾಂತರ ಆಗುತ್ತಾ. ಆ್ಯಂಡ್ ದ ಸ್ಟೇಟ್ಸ್ ಆಸ್ ವೆಲ್ ಆಸ್ ಅದರ್ ಟೆರಿಟರೀಸ್ ಆಸ್ ಆರ್ ವಿಲ್ಲಿಂಗ್ ಟು ಬಿ ಕಾನ್ಸ್ಟಿಟ್ಯೂಟೆಡ್ ಇನ್ ಟು ಇಂಡಿಪೆಂಡೆಂಟ್ ಸಾವರ್ನ್ ಇಂಡಿಯಾ ಶಾಲ್ ಬಿ ಎ ಯೂನಿಯನ್ ಆಫ್ ದೆಮ್ ಆಲ್. ಈ ಪ್ರೆಸೆಂಟಲ್ಲಿ ಬ್ರಿಟಿಷ್ ಇಂಡಿಯಾ ಏನೈತಲ್ಲ, ಬ್ರಿಟಿಷ್ ಇಂಡಿಯನ್ ಟೆರಿಟರೀಸು, ಮತ್ತು ಮುಂದೆ ಯಾರಾದರೂ
ನಮ್ಮ ಭಾರತ ದೇಶದೊಳಗೆ ಸೇರ್ತೀನಿ ಅನ್ನೋ ದೇಶಗಳು ಈ ಎಲ್ಲದರದ್ದು ಯೂನಿಯನ್ ಆಫ್ ದಮ್ ಆಲ್ ಅಂತ ಹೇಳ್ತಾರೆ. ಫಸ್ಟ್ ಎರಡನೇ ಪಾಯಿಂಟ್ ಇದೇನು ಹೇಳ್ತದೆ ಅಂದರೆ, ಈ ಪ್ರೆಸೆಂಟಲ್ಲಿರೋ ಬ್ರಿಟಿಷ್ ಇಂಡಿಯಾ ಮತ್ತು ಮುಂದೆ ಯಾವುದೇ ಒಂದು ರಾಜ್ಯ ಪ್ರಿನ್ಸಿಪೇಟ್ ಆಗಿರ್ಬೋದು, ಯಾವುದಾದ್ರು ಚಿಕ್ಕ ಪುಟ್ಟ ರಾಜ್ಯಗಳಿರ್ಬೋದು, ಮುಂದೆ ಭಾರತದ ಸಾರ್ವಭೌಮತೆಯನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಭಾರತ ದೇಶದೊಳಗೆ ಸೇರೋ ಬಯಸುವಂಥ ರಾಜ್ಯಗಳು ಮತ್ತು ಈಗಿರೋ ರಾಜ್ಯಗಳು ಈ ಎಲ್ಲದರದ ಯೂನಿಯನ್ ಆಫ್ ಆಲ್ ಅಂತ ಹೇಳ್ತೈತೆ. ಸೆಕೆಂಡ್ ಪಾಯಿಂಟ್, ವೆರಿನ್ ಆಲ್ ಪವರ್ಸ್ ಆ್ಯಂಡ್ ಅಥಾರಿಟೀಸ್ ಆಫ್ ದ ಸೋವರ್ನ್ ಇಂಡಿಪೆಂಡೆಂಟ್ ಇಂಡಿಯಾ ಆರ್ ಡಿರೈವ್ಡ್ ಫ್ರಮ್ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತೈತೆ. ಏನು ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಮಾಡ್ತೀವಲ್ಲ, ಅದಕ್ಕೆ ಪವರು ಮತ್ತು ಅಥಾರಿಟಿ ಜನರಿಂದ ಡೈರೆಕ್ಟಾಗಿ ನಮಗೆ ಡಿರೈವ್ ಮಾಡಿವಿ ಅಂತ ಹೇಳ್ತೈತಿ. ವೆರಿನ್ ಶಾಲ್ ಬಿ ಗ್ಯಾರಂಟೀಡ್ ಆ್ಯಂಡ್ ಸೆಕ್ಯೂರ್ಡ್ ಟು ಆಲ್ ದ ಸಿಟಿಸನ್ ಆಫ್ ಇಂಡಿಯಾ justice, social, economic and political, equality of status and of opportunity and before the law, freedom of thought, expression, belief, faith and worship, vocation, association and action subject to law and public morality. ಈ ಎಲ್ಲ ರೈಟ್ಸ್ನ ಗ್ಯಾರಂಟಿ ಮಾಡಬೇಕು ಅಂತ ಹೇಳ್ತೈತೆ ಭಾರತದ ಸಿಟಿಸನ್ಸಿಗೆ. wherein adequate safeguards shall be provided for minorities, backward and tribal areas and depressed and other backward classes. ಏನು ಮೈನಾರಿಟೀಸ್ ಅಂತೀವಿ, ಟ್ರೈಬಲ್ ಪೀಪಲ್ ಅಂತ ಏನಂತೀವಿ, ಡಿಪ್ರೆಸ್ಡ್ ಕ್ಲಾಸ್ ಆರ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದಾವಲ್ಲ, ಅವ್ರಿಗೆ ಅಡಿಕ್ವೇಟ್ ಸೇಫ್ ಗಾರ್ಡ್ಸ್, ಅವ್ರಿಗೆ ಇಂಡೈರೆಕ್ಟಾಗಿ ರಿಸರ್ವೇಷನ್ ನೀಡಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ವೇರ್ ಬೈ ಶಾಲ್ ಬಿ ಮೇಂಟೈನ್ ದ ಇಂಟಿಗ್ರಿಟಿ ಆಫ್ ದ ಟೆರಿಟರಿ ಆಫ್ ದ ರಿಪಬ್ಲಿಕ್ ಆ್ಯಂಡ್ ಇಟ್ಸ್ ಸೋವೆನ್ ರೈಟ್ಸ್ ಆನ್ ಲ್ಯಾಂಡ್, ಸೀ ಆ್ಯಂಡ್ ಏರ್ ಅಕಾರ್ಡಿಂಗ್ ಟು ಜಸ್ಟಿಸ್ ಆ್ಯಂಡ್ ದ ಲಾ ಆಫ್ ಸಿವಿಲೈಸ್ಡ್ ನೇಷನ್ಸ್. ನಮ್ಮ ಭಾರತದ ಇಂಟಿಗ್ರಿಟಿನ ಉಳಿಸ್ಕೋಬೇಕಂತಾರೆ ಯಾವುದಾದ್ರಲ್ಲಿ, ಲ್ಯಾಂಡು, ಸಿ ಮತ್ತು ಏರಲ್ಲಿ. This ancient land attains its rightful and honored place in the world and makes its full and willing contribution to the promotion of world peace and welfare of mankind. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ರೀತಿಯಲ್ಲಿ ನಾವು ಬಾಳಿ ಬದುಕಬೇಕು ಅನ್ನೋದನ್ನು ಹೇಳ್ತಾರೆ. This resolution was adopted by the Assembly on January 22, 1947. It influenced the eventual shaping of the Constitution through all its subsequent stages. Its modified version forms the preamble. The objective resolution to modified part preamble of the Constitution. Changes by the Independence Act. The representatives of the princely states who had stayed away from the Constituent Assembly gradually joined it. ಈ ಪ್ರಿನ್ಸ್ಲಿ ಸ್ಟೇಟ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರಲ್ಲ ಅಂದಿದ್ರು, ಅವ್ರು ಒಬ್ಬೊಬ್ಬರಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಫ್ಟರ್ ದ ಅಕ್ಸೆಪ್ಟೆನ್ಸ್ ಆಫ್ ದ ಮೌಂಟ್ ಬ್ಯಾಟನ್ ಪ್ಲಾನ್ ಆಫ್ June 3, 1947 for the partition of the country, the representatives of the most of the other princely states took their seats in the assembly. The member of the Muslim League from the Indian Dominion also entered the assembly. ಏನಂಗಂದ್ರೆ ಮೌಂಟ್ ಬ್ಯಾಟನ್ ಪ್ಲಾನ್, ಪಾರ್ಟಿಷನ್ ಪ್ಲಾನ್ನ June 3, 1947 ಕೊಡ್ತಾನೆ. ಹಂಗಾಗ ಪಾರ್ಟಿಷನ್ ಆದಮೇಲೆ ಇಂಡಿಯಾ ಪಾರ್ಟ್ ಅಂತ ಏನು ಬಂದಿತ್ತಲ್ಲ, ಇಂಡಿಯನ್ ಪಾರ್ಟಲ್ಲಿ ಇದ್ದಿದ್ದ ಮುಸ್ಲಿಂ ಲೀಗ್ ಪಾರ್ಟಿಗಳು ಕೂಡ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಿನ್ಸ್ಲಿ ಸ್ಟೇಟ್ ಅವರು ಕೂಡ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಆಫ್ 1947 ಮೇಡ್ ದ ಫಾಲೋವಿಂಗ್ 3 ಚೇಂಜಸ್ ಇನ್ ದ ಪೊಸಿಷನ್ ಆಫ್ ದ ಅಸೆಂಬ್ಲಿ. ದ ಅಸೆಂಬ್ಲಿ ವಾಸ್ ಮೇಡ್ ಅ ಫುಲ್ಲಿ ಸೋವರ್ನ್ ಬಾಡಿ which could frame any constitution it pleased. The act empowered the assembly to abrogate or alter any law made by the British Parliament in relation to India. ಅಸೆಂಬ್ಲಿ ಫಸ್ಟ್ ಕೆಲಸ ಮಾಡೋದು 3 ಕೆಲಸ ಚೇಂಜ್ ಮಾಡ್ತೈತೆ. ಒಂದು, ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫುಲ್ಲಿ ಸೋವರ್, ನಮ್ಮ ಮೇಲೆ ಯಾರು ಅಧಿಕಾರ ಚಲಾಯಿಸ್ತಿಲ್ಲ, ಯಾರ್ದು ಪರ್ಮಿಷನ್ ತಗೊಂಡು ನಾವು ಕಾನ್ಸ್ಟಿಟ್ಯೂಷನ್ ಮಾಡಬೇಕಾಗಿಲ್ಲ. ಯಾಕಂದರೆ ಇದಕ್ಕೂ ಮುಂಚೆ August 15, 1947ಗಿಂತ ಮುಂಚೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸೇರಬೇಕಾದ್ರೆ ಕೂಡ ಬ್ರಿಟಿಷರ್ ಪರ್ಮಿಷನ್ ತಗೊಂಡೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನ ಸೇರಬೇಕಾಗಿತ್ತು. ನೆಕ್ಸ್ಟ್ ಪಾಯಿಂಟು, ನಮಗೆ ಹೆಂಗೆ ಬೇಕೋ ಹಂಗೆ ಕಾನ್ಸ್ಟಿಟ್ಯೂಷನ್ ಮಾಡ್ಕೊತೀವಿ. ಮೂರನೇದ್ದು, ಈ ಹಿಂದೆ ಮಾಡಿರುವ ಲಾಗಳಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ತೆಗೆದೋಗಿಬೋದು. And the assembly also became a legislative body. In other words, 2 separate functions were assigned to the assembly, that is, making of the constitution for free India and enacting of ordinary law. ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನು ಫಾರ್ಮ್ ಆಗಿತ್ತಲ್ಲ, ಅದಕ್ಕೆ 2 ಕೆಲಸ ಕೊಡ್ತಾರೆ. ಕಾನ್ಸ್ಟಿಟ್ಯೂಷನ್ ಮಾಡೋದಲ್ಲದೆ ಲೆಜಿಸ್ಲೇಟಿವ್ ಶಾಸನಗಳನ್ನು ಮಾಡೋ ಕೆಲಸಗಳನ್ನು ಕೂಡ ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನೇ ಮಾಡ್ತೈತೆ. These 2 tasks were to be performed on separate days. ಒಂದಿನ ಅದನ್ನು ಮಾಡಿದ್ರೆ ಇನ್ನೊಂದಿನ ಇದನ್ನು ಮಾಡ್ತಿರ್ತಾರೆ. ಒಂದಿನ ಕಾನ್ಸ್ಟಿಟ್ಯೂಷನ್ ಕೆಲಸ ಮಾಡಿದರೆ ಇನ್ನೊಂದಿನ ಲೆಜಿಸ್ಲೇಟಿವ್ ಕೆಲಸ ಮಾಡ್ತಿರ್ತಾರೆ.
Thus, the assembly became the first parliament of Free India. Whenever the assembly met as constituent body, it was chaired by Dr. Rajendra Prasad, and when it met as a legislative body, it was chaired by G.V. Mavlankar. These two functions continued till November 26, 1949, and the task of making of the constitution was over. ಏನು ಮಾಡ್ತಿರ್ತೈತೆ, ಒಂದಿನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ನ ಮಾಡಕ್ಕಂತ ಕುಂತ್ರೆ ಇನ್ನೊಂದಿನ ಲೆಜಿಸ್ಲೇಟಿವ್ ಬಾಡಿ ಆಗಿ ಕುಂದಿರ್ತೈತೆ. ಯಾವಾಗ ಕಾನ್ಸ್ಟಿಟ್ಯೂಂಟ್ ಬಾಡಿ ಆಗಿ ಕುಂದಿರ್ತೈತೆ ಅದಕ್ಕೆ ಹೆಡ್ ಆಗಿರ್ತಾರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಗಿರ್ತಾರೆ. ಯಾವಾಗ ಲೆಜಿಸ್ಲೇಟಿವ್ ಬಾಡಿಯಾಗಿ ಸೇರ್ತಾರೋ ಆವಾಗ G.V. ಮಾವಲಂಕರ್ ಹೆಡ್ ಆಗಿರ್ತಾರೆ. ಎಲ್ಲಿವರೆಗೂ ಅದು ಹೆಂಗೆ ನಡೀತೈತೆ ಅಂದ್ರೆ ನಮ್ಮ ಸಂವಿಧಾನ ರೆಡಿ ಆಗತ್ತಾನ. ದ ಮುಸ್ಲಿಂ ಲೀಗ್ ಮೆಂಬರ್ hailing from the areas included in the Pakistan withdrew from the Constituent Assembly for India. Muslim League members ಪಾಕಿಸ್ತಾನ ಕಡೆ ಯಾರ್ಯಾರಾದರೂ ಅವರೆಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಿಂದ ವಿಡ್ರಾ ಮಾಡ್ಕೊಂತಾರೆ ಅವರು. ಕಾನ್ಸಿಕ್ವೆಂಟ್ಲಿ ದ ಟೋಟಲ್ ಸ್ಟ್ರೆಂತ್ ಆಫ್ 389 ಮೆಂಬರ್ ಏನಿತ್ತಲ್ಲ ಅದು ಪಾರ್ಟಿಷನ್ ಆದಮೇಲೆ 299 ಆಗುತ್ತೆ. ದ ಸ್ಟ್ರೆಂತ್ ಆಫ್ ದ ಇಂಡಿಯನ್ ಪ್ರಾವಿನ್ಸಸ್, ಫಾರ್ಮರ್ಲಿ ಬ್ರಿಟಿಷ್ ಪ್ರಾವಿನ್ಸ್, ವಾಸ್ ರಿಡ್ಯೂಸ್ ಫ್ರಮ್ ಬ್ರಿಟಿಷ್ ಪ್ರಾವಿನ್ಸಸ್ಗೆ 296 ಸೀಟ್ ಕೊಟ್ಟಿದ್ರಲ್ಲ ಅದು 229 ಆಗುತ್ತೆ. 93 ಪ್ರಿನ್ಸ್ಲಿ ಸ್ಟೇಟಿಗೆ ಏನು ಕೊಟ್ಟಿತ್ತಲ್ಲ ಅದು 70 ಆಗುತ್ತೆ. ಇದಲ್ಲದೆ ಬೇರೆ ಬೇರೆ ಏನು ಕೆಲಸ ಮಾಡೋದು. ಇನ್ ಅಡಿಷನ್ ಟು ದ ಮೇಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇನಾಕ್ಟಿಂಗ್ ದ ಆರ್ಡಿನರಿ ಲಾಸ್, ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಲ್ಸೋ ಪರ್ಫಾರ್ಮ್ ದ ಫಾಲೋವಿಂಗ್ ಫಂಕ್ಷನ್ಸ್. ಇಟ್ ರಾಟಿಫೈಡ್ ದ ಇಂಡಿಯಾಸ್ ಮೆಂಬರ್ಶಿಪ್ ಆಫ್ ಕಾಮನ್ವೆಲ್ತ್ ಇನ್ May 1949. May 1949 ಏನು ಮಾಡ್ತೈತೆ, ಕಾಮನ್ವೆಲ್ತಾಗ ನೀವು ಜಾಯ್ನನ ಆಗ್ರಿ ಇಲ್ಲ ಬಿಟ್ಟನ ಹೋಗ್ರಿ ಅಂತಂದು ಬ್ರಿಟಿಷ್ ಆಪ್ಷನ್ ಕೊಡ್ತೈತೆ. ಇವರು ಕಂಟಿನ್ಯೂ ಆಗ್ತೀವಿ ಅನ್ನೋದನ್ನು ರಾಟಿಫೈ ಮಾಡ್ತಾರೆ. ನೆಕ್ಸ್ಟು ಇಟ್ ಅಡಾಪ್ಟೆಡ್ ದ ನ್ಯಾಷನಲ್ ಫ್ಲಾಗ್ ಆನ್ July 22, 1947. ಈಗ ನೆಕ್ಸ್ಟ್ ಮಂತ್ August 15ಗೆ ನಮ್ದು ಇಂಡಿಪೆಂಡೆನ್ಸ್ ಇರೋದೈತೆ. ಫಸ್ಟ್ ನಮ್ಮ ಭಾರತ ಸ್ವಾತಂತ್ರ್ಯ ಸಿಕ್ಕೈತೆ ಅನ್ನೋದಕ್ಕೆ ಅದು ಚಿಹ್ನೆ ಏನು, ನಮ್ಮದು ದೇಶದ ಒಂದು ಬಾವುಟ ಇರಬೇಕು. ಆ ಬಾವುಟನ ಯಾವಾಗ ಅಕ್ಸೆಪ್ಟ್ ಮಾಡ್ಕೊತಾರೆ, July 22, 1947. ನೆಕ್ಸ್ಟ್ ನ್ಯಾಷನಲ್ ಆ್ಯಂಥಮ್ ಆನ್ January 24, 1950. ನ್ಯಾಷನಲ್ ಆ್ಯಂಥಮ್ನ ಯಾವಾಗ ಅಕ್ಸೆಪ್ಟ್ ಮಾಡ್ತಾನೆ, January 26, 1950 ಕಾನ್ಸ್ಟಿಟ್ಯೂಷನ್ ಜಾರಿ ಬರ್ತೈತೆ ಅನ್ನೋದನ್ನು ಅಕ್ಸೆಪ್ಟ್ ಒಪ್ಕೊಂಡಿರ್ತಾರೆ ಅವರೆಲ್ಲರೂ. ಅದ್ರ ಜಾರಿ ಆಗೋಕ್ಕೂ 2 ದಿನ ಮುಂಚೆ January 24 ನ್ಯಾಷನಲ್ ಆ್ಯಂಥಮ್ನ, ನ್ಯಾಷನಲ್ ಆ್ಯಂಥಮ್ ಜನಗಣಮನ, ನ್ಯಾಷನಲ್ ಸಾಂಗ್ ವಂದೇ ಮಾತರಂ ಮತ್ತು ಡಾಕ್ಟರ್ ರಾಜೇಂದ್ರ ಪ್ರಸಾದ್ನ ಪ್ರೆಸಿಡೆಂಟ್ ಆಗಿ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿ ಆಯ್ಕೆ ಮಾಡ್ತಾರೆ. ಈ 3 ಕೆಲಸ January 24 ನಡೆದಿರ್ತೈತೆ. In all, the Constituent Assembly had 11 sessions over 2 years, 11 months and 18 days. ಸೊ ಕಾನ್ಸ್ಟಿಟ್ಯೂಷನ್ ಬರೆಯೋಕ್ಕೆ ಅವರಿಗೆ ಟೈಮ್ ಎಷ್ಟು ತಗೊಂತಾರೆ ಅಂದರೆ 2 ವರ್ಷ 11 ತಿಂಗಳು 18 ದಿನ ತಗೊಂತಾರೆ ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಮಾಡೋಕೆ. ದ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಹ್ಯಾಡ್ ಗಾನ್ ಥ್ರೂ ದ ಕಾನ್ಸ್ಟಿಟ್ಯೂಷನ್ ಆಫ್ ಅಬೌಟ್ 60 ಕಂಟ್ರೀಸ್. ಈ ಕಾನ್ಸ್ಟಿಟ್ಯೂಷನ್ ಬರೆಯೋಕ್ಕೆ ಬೇರೆ ಬೇರೆ 60 ದೇಶದ ಸಂವಿಧಾನಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿರ್ತಾರೆ. And the draft constitution was considered for 114 days. The total expenditure incurred on the making of constitution amounted to 64 lakh. ಇದಿಷ್ಟು ಕಾನ್ಸ್ಟಿಟ್ಯೂಷನ್ ಮಾಡೋಕ್ಕೆ ಆಗದ ಖರ್ಚು 64 ಲಕ್ಷ. On January 24, 1950, the Constituent Assembly held its final session. ಆ 3 ಕೆಲಸ ಏನು ಮಾಡಿರಲ್ಲ, ನ್ಯಾಷನಲ್ ಆ್ಯಂಥಮ್, ನ್ಯಾಷನಲ್ ಸಾಂಗು ಮತ್ತು ಪ್ರೆಸಿಡೆಂಟ್ನ ಆಯ್ಕೆ ಮಾಡಿದರು. ಅದೇ ದಿನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿದು ಕೊನೆ ದಿನ ಆಗಿರ್ತದೆ. It however did not end and continued as Provisional Parliament of India from January 26, 1950 till the formation of new Parliament after the first general election in 1951-52. ಅಲ್ಲಿಗೆ ಮುಗಿಲಿಲ್ಲ. ಪ್ರೊವಿಷನಲ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಆಗಿ ನೆಕ್ಸ್ಟ್ ಗೌರ್ಮೆಂಟ್ ಫಾರ್ಮ್ ಆಗೋವರೆಗೂ ಅದು ಕಂಟಿನ್ಯೂ ಆಗುತ್ತೆ. ಕಮಿಟೀಸ್ ಆಫ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. As Constituent Assembly appointed a number of committees to deal with different tasks of constitution making. Out of these, 8 were major committees. The other were minor committees. The names of these committees and their chairmen are given below. Constituent Assembly ಬೇರೆ ಬೇರೆ ಕೆಲಸಗಳನ್ನು ಮಾಡೋಕ್ಕೆ ಇಂಪಾರ್ಟೆಂಟ್ ಆಗಿ 8 ಕಮಿಟಿಗಳನ್ನು ಫಾರ್ಮ್ ಮಾಡ್ತಾರೆ. ಆ 8 ಕಮಿಟಿಗಳು ಯಾವ್ಯಾವ ಅಂದರೆ ಯೂನಿಯನ್ ಪವರ್ ಕಮ್ಯುನಿಟಿ, ಅದಕ್ಕೆ ಜವಾಹರ್ಲಾಲ್ ನೆಹರು ಹೆಡ್ ಆಗಿರ್ತಾರೆ. ಯೂನಿಯನ್ ಕಾನ್ಸ್ಟಿಟ್ಯೂಷನಲ್ ಕಮಿಟಿ ಜವಾಹರ್ಲಾಲ್ ನೆಹರು ಹೆಡ್ ಆಗಿರ್ತಾರೆ. ಪ್ರೊವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ತಾರೆ. ಡ್ರಾಫ್ಟಿಂಗ್ ಕಮಿಟಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೆಡ್ ಆಗಿರ್ತಾರೆ. ಅಡ್ವೈಸರಿ ಕಮಿಟಿ ಆನ್ ಫಂಡಮೆಂಟಲ್ ರೈಟ್ಸ್ ಆನ್ ಮೈನಾರಿಟೀಸ್, ಟ್ರೈಬಲ್ ಆ್ಯಂಡ್ ಎಕ್ಸ್ಕ್ಲೂಡೆಡ್ ಏರಿಯಾ,
ಇದಕ್ಕೆ ಸರ್ದಾರ್ ಪಟೇಲ್ ಹೆಡ್ ಆಗಿರ್ತಾರೆ. ಇವ್ರಂದ್ರೆ ಅವ್ರಿಗೇನು ಟೋಟಲ್ ಆಗಿ ಫಂಡಮೆಂಟಲ್ ರೈಟ್ಸು ಮೈನಾರಿಟೀಸ್ ಕೊಟ್ರಲ್ಲ, ಇದನ್ನು ಅವ್ರು ಬೇರೆಯವ್ರಿಗೆ ಹಂಚ್ತಾರೆ. ಮತ್ತು ಫಂಡಮೆಂಟಲ್ ರೈಟ್ಸ್ ಸಬ್ ಕಮಿಟಿನ JB ಕೃಪಲಾನಿ ಲೀಡ್ ಮಾಡ್ತಾರೆ. ಮೈನಾರಿಟಿ ಸಬ್ ಕಮಿಟಿನ HC ಮುಖರ್ಜಿ ಅವರು. ನಾರ್ತ್ ಈಸ್ಟ್ ಫ್ರಂಟಿಯರ್ ಟ್ರೈಬಲ್ ಏರಿಯಾಸ್ ಆ್ಯಂಡ್ ಅಸ್ಸಾಂ ಎಕ್ಸ್ಕ್ಲೂಡೆಡ್ ಆ್ಯಂಡ್ ಪಾರ್ಷಿಯಲಿ ಎಕ್ಸ್ಕ್ಲೂಡೆಡ್ ಏರಿಯಾಸ್ ಸಬ್ ಕಮಿಟಿ ಗೋಪಿನಾಥ್ ಬಾರ್ದೋಲಿ ಅವರು ಹೆಡ್ ಮಾಡ್ತಾರೆ. ಎಕ್ಸ್ಕ್ಲೂಡೆಡ್ ಆ್ಯಂಡ್ ಪಾರ್ಷಿಯಲಿ ಎಕ್ಸ್ಕ್ಲೂಡೆಡ್ ಏರಿಯಾಸ್ ಅದರ್ ದೆನ್ ದೋಸ್ ಇನ್ ಅಸ್ಸಾಂ ಸಬ್ ಕಮಿಟಿ AB ಥಕ್ಕರ್. ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸ್ಟೇಟ್ಸ್ ಕಮಿಟಿಗೆ ಜವಾಹರ್ಲಾಲ್ ನೆಹರು. ಸ್ಟೇರಿಂಗ್ ಕಮಿಟಿಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಮೈನರ್ ಕಮಿಟೀಸ್ ಫೈನಾನ್ಸ್ ಆ್ಯಂಡ್ ಸ್ಟಾಫ್ ಕಮಿಟಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಕ್ರೆಡೆನ್ಷಿಯಲ್ ಕಮಿಟಿ ಅಲ್ಲಾಡಿ ಕೃಷ್ಣಸ್ವಾಮಿ. ಹೌಸ್ ಕಮಿಟಿ ಪಟ್ಟಾಭಿ ಸೀತಾರಾಮಯ್ಯ. ಆರ್ಡರ್ ಆಫ್ ಬಿಸ್ನೆಸ್ ಕಮಿಟಿ ಡಾಕ್ಟರ್ KM ಮುನ್ಷಿ. ಆಡ್ ಹಾಕ್ ಕಮಿಟಿ ಆನ್ ದ ನ್ಯಾಷನಲ್ ಫ್ಲಾಗ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಕಮಿಟಿ ಆನ್ ದ ಫಂಕ್ಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ JB ಮಾವಲಂಕರ್. ಆಡ್ ಹಾಕ್ ಕಮಿಟಿ ಆನ್ ದ ಸುಪ್ರೀಂ ಕೋರ್ಟ್ S ವರದಾಚಾರಿ. Committee on Chief Commissioners Province P. Pattabhi Sitaramaya. Expert Committee on the Financial Provisions of the Union Constitution Nalini Ranjan Sarkar. Linguistic Provinces Commission S.K. Dhar. Special Committee to Examine Draft Constitution Jawaharlal Nehru. Press Gallery Committee Ushanath Sen. Ad hoc Committee on Citizenship S. Varadachari. ಈ S. ವರದಾಚಾರಿ ಅನ್ನೋರು ಏನಾದ್ರಲ್ಲ, ಇವರು ಅಸೆಂಬ್ಲಿ ಮೆಂಬರ್ ಆಗಿರಲ್ಲ, ಜಡ್ಜ್ ಇರ್ತಾರೆ ಇವರು. SK ಧಾರ್ ಅವರು ಕೂಡ ಅಸೆಂಬ್ಲಿ ಮೆಂಬರ್ ಅಲ್ಲ. ನಳಿನಿ ರಂಜನ್ ಸರ್ಕಾರ್ ಕೂಡ ಅಸೆಂಬ್ಲಿ ಮೆಂಬರ್ ಅಲ್ಲ. ಡ್ರಾಫ್ಟಿಂಗ್ ಕಮಿಟಿ. ಅಮಂಗ್ ಆಲ್ ದ ಕಮಿಟೀಸ್ ಆಫ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ದ ಮೋಸ್ಟ್ ಇಂಪಾರ್ಟೆಂಟ್ ಕಮಿಟಿ ವಾಸ್ ದ ಡ್ರಾಫ್ಟಿಂಗ್ ಕಮಿಟಿ, set up on August 29, 1947. It was this committee that was entrusted with the task of preparing a draft of the new constitution. It consisted of 7 members. ಈ ಎಲ್ಲ ಕಮಿಟಿಯಾಗ ತುಂಬ ಇಂಪಾರ್ಟೆಂಟ್ ಕಮಿಟಿ ಅಂದರೆ ಡ್ರಾಫ್ಟಿಂಗ್ ಕಮಿಟಿ. ಇದೇ ಮೇನ್ ಕಾನ್ಸ್ಟಿಟ್ಯೂಷನ್ನ ಬರೆಯೋ ಪವರ್ನ ಪಡ್ಕೊಂಡಿರ್ತೈತೆ. ಇಲ್ಲದಾರ ನೋಡ್ರಿ, 4 + 3 7 ಜನ. ಇವ್ರು ಬೆನ್ನಗಲ್ ನರಸಿಂಗರಾವ್, ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಇವರು. ಆ 7 ಮೆಂಬರ್ಸ್ ಯಾರ್ಯಾರಂದರೆ ಡಾಕ್ಟರ್ BR ಅಂಬೇಡ್ಕರ್ ಚೇರ್ಮನ್ ಆಗಿರ್ತಾರೆ. N. ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, ಮೊಹಮ್ಮದ್ ಸಾದುಲ್ಲಾ. ಇವರು ಕಂಟಿನ್ಯೂ ಆದರೆ N. ಮಾಧವರಾವ್ ಇವರು BL ಮಿತ್ತರ್ನ ರಿಪ್ಲೇಸ್ ಮಾಡ್ತಾರೆ, ಯಾಕಂದರೆ ಅವ್ರಿಗೆ ಆರೋಗ್ಯ ಸರಿ ಇರಲ್ಲ BL ಮಿತ್ತರ್. TT ಕೃಷ್ಣಮಾಚಾರಿ ಖೈತಾನ್ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ. ಖೈತಾನ್ ಅವರು 1948ರಲ್ಲಿ ತೀರ್ಕೊಂತಾರೆ. The drafting committee, after taking into consideration the proposals of the various committees, prepared the first draft of the Constitution of India, which was published in February 1948. ಈ ಎಲ್ಲ ಕಮಿಟಿಗಳದ್ದು ಪ್ರಪೋಸಲ್ನ ಸ್ವೀಕಾರ ಮಾಡಿ ಫಸ್ಟ್ ಡ್ರಾಫ್ಟ್ನ ಫೆಬ್ರವರಿ 1948 ಸಿದ್ಧಪಡಿಸ್ತಾರೆ. ಆ ಸಿದ್ಧಪಡಿಸಿದ್ದನ್ನು ಪೀಪಲ್ ಆಫ್ ಇಂಡಿಯಾಗೆ 8 ತಿಂಗಳ ಟೈಮ್ ಕೊಡ್ತಾರೆ ಆ ಡ್ರಾಫ್ಟ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ, ಏನಾದ್ರು ಅಮೆಂಡ್ಮೆಂಟ್ಸ್ ಇದ್ದರೆ ಪ್ರಪೋಸ್ ಮಾಡೋಕ್ಕೆ. ಆ ಪೀಪಲ್ ಎಲ್ಲ ಕಳಿಸಿದ ಕಮೆಂಟ್ಸು, ಕ್ರಿಟಿಸಿಸಮು, ಸಜೆಷನ್ ಎಲ್ಲ ತಗೊಂಡು ಮತ್ತೆ ಸೆಕೆಂಡ್ ಡ್ರಾಫ್ಟ್ನ ಸಿದ್ಧ ಮಾಡಿಸ್ತಾರೆ. ಯಾವಾಗ? ಅಕ್ಟೋಬರ್ 1948. Enactment of the Constitution. Dr. B.R. Ambedkar introduced the final draft of the Constitution in Assembly on November 4, 1948. The Assembly had a general discussion on it for 5 days. The second reading, clause by clause consideration, started on November 15, 1948 and ended on October 17, 1949. During this stage, as many as 7,653 amendments were proposed and 2,473 were actually discussed in the Assembly. ಫೈನಲ್ ಡ್ರಾಫ್ಟ್ನ ನವಂಬರ್ 1948 ಅಸೆಂಬ್ಲಿ ಮುಂದೆ ಇಡ್ತಾರೆ ಅಂಬೇಡ್ಕರ್ ಅವರು. ಅದನ್ನು ಜನರಲ್ ಡಿಸ್ಕಷನ್ಗೆ ತಗೊಂತಾರೆ. ಕ್ಲಾಸ್ ಬೈ ಕ್ಲಾಸ್, ಒಂದೊಂದು ಕ್ಲಾಸ್ ಬೈ ಕ್ಲಾಸು ಡಿಸ್ಕಷನಿಗೆ ತಗೊತಾರೆ. ಅದಕ್ಕೆ ಅಮೆಂಡ್ಮೆಂಟ್ಸ್, ಟೋಟಲ್ ಅಮೆಂಡ್ಮೆಂಟ್ಸು 7653 ಅಮೆಂಡ್ಮೆಂಟ್ಸ್ನ ಅವ್ರು ಸಲ್ಲಿಸ್ತಾರೆ. ಬಟ್ ಅದು ಜನರಲ್ ಡಿಸ್ಕಷನಿಗೆ ಅಂತ ತೊಗೊಂಡಿದ್ದು 2473ನ ಆ್ಯಕ್ಚುಲಾಗಿ ಡಿಸ್ಕಸ್ ಮಾಡ್ತಾರೆ ಅವ್ರು. ಅಮೆಂಡ್ಮೆಂಟ್ಸ್ ಯಾಕೆ, ಏನು, ಎತ್ತ ಅಂತ ಕೇಳಿದ್ದಕ್ಕೆ. The third reading of the draft was started on November 14, 1949. Dr. B.R. Ambedkar moved a motion, the Constitution as settled by the Assembly be passed. The motion on draft Constitution was declared as passed on November 26, 1949. So November 26, 1949ಗೆ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಆಗಿ ರೆಡಿ ಆಗಿ ಪಾಸ್ ಆಗುತ್ತೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಎಲ್ಲರೂ ಓಟ್ ಹಾಕಿ ಇದೇ ಕಂಟಿನ್ಯೂ ಆಗಲಿ ಅಂತ ಒಪ್ಪಿಗೆ ಕೊಡ್ತಾರೆ. ಅಂಡ್ ರಿಸೀವ್ಡ್ ದ ಸಿಗ್ನೇಚರ್ ಆಫ್ ದ ಮೆಂಬರ್ಸ್ ಆ್ಯಂಡ್ ದ ಪ್ರೆಸಿಡೆಂಟ್.
ಅಲ್ಲಿದ್ದ ಎಲ್ಲ ಮೆಂಬರ್ದು ಸಿಗ್ನೇಚರ್ ತಗೊಂತಾರೆ. ಔಟ್ ಆಫ್ ದ 299 ಮೆಂಬರ್ಸ್ ಆಫ್ ದ ಅಸೆಂಬ್ಲಿ 284 ಅವಾಗ ಸೈನ್ ಹಾಕೋ ದಿನ ಯಾರು ಇದ್ರು, 284 ಜನ ಇದ್ರು. This is also the date mentioned in the preamble as the date on which the people of India in the Constituent Assembly adopted, enacted and give to themselves this November 26, 1949 preamble ಅಲ್ಲಿ ಮೆನ್ಷನ್ ಮಾಡೋದು. The Constitution as adopted on November 26, 1949 contained a preamble, 395 articles and 8 schedules. ಕಾನ್ಸ್ಟಿಟ್ಯೂಷನ್ ರೆಡಿ ಆದಾಗ ಒಂದು ಸಂವಿಧಾನದಲ್ಲಿ ಪ್ರಿಯಾಂಬಲ್ ಇರ್ತಿತ್ತು, 395 ಆರ್ಟಿಕಲ್ ಇದ್ವು, 8 ಶೆಡ್ಯೂಲ್ ಇದ್ವು. The preamble was enacted after the entire constitution was already enacted. ಕಾನ್ಸ್ಟಿಟ್ಯೂಷನ್ ಎಲ್ಲ ಎನಾಕ್ಟ್ ಆದಮೇಲೆ ಪ್ರಿಯಾಂಬಲ್ನ ಲಾಸ್ಟಲ್ಲಿ ಎನಾಕ್ಟ್ ಮಾಡ್ಕೊಂತಾರೆ. ಡಾಕ್ಟರ್ B.R. Ambedkar, the then law minister, piloted the draft constitution in the assembly. He took a very prominent part in the deliberation of the assembly. He was known for his logical, forceful and persuasive arguments on the floor of the assembly. He is recognized as the father of Constitution of India. This brilliant writer, constitutional expert and undisputed leader of scheduled castes is also known as chief architect of the Constitution of India. On November 19, 2015, the government of India has decided to celebrate the November 26th of every year as Constitution Day or ಸಂವಿಧಾನ ದಿವಸ್ ಆಗಿ ಆಚರಿಸೋಕ್ಕೆ ಸ್ಟಾರ್ಟ್ ಮಾಡ್ಯಾರ. ಯಾವಾಗಿಂದ 2015ರಿಂದ ನವೆಂಬರ್ 26 ಸಂವಿಧಾನ ರೆಡಿಯಾಗಿ ಒಪ್ಪಿಗೆ ಪಡೆದಿತ್ತು, ಅದನ್ನು ಸಂವಿಧಾನ ದಿನ ಅಂತ ಆಚರಿಸ್ತೀವಿ. Enforcement of the Constitution. Some provision of the Constitution pertaining to citizenship, elections, provisional parliament, temporary and transitional provisions and short title contained in Article 5, 6 ಈ ಎಲ್ಲ ಆರ್ಟಿಕಲ್ ಏನದಾವಲ್ಲ ಅವತ್ತಿನ ದಿನನೇ ಜಾರಿಗೆ ಬರ್ತಾವೆ. ನವೆಂಬರ್ 26, 1949 ಈ ಆರ್ಟಿಕಲ್ ಅಲ್ಲದೆ ಬೇರೆ ಎಲ್ಲ ಆರ್ಟಿಕಲ್ಲು ಜನವರಿ 26, 1950 ಆದಮೇಲಿಂದ ಜಾರಿಗೆ ಬರ್ತಾವೆ. ದ ರಿಮೈನಿಂಗ್ ಪ್ರಾವಿಷನ್ಸ್ ಕೇಮ್ ಇನ್ ಟು ಫೋರ್ಸ್ ಜನವರಿ 26, 1950 ಆದಮೇಲಿಂದ ಅವೆಲ್ಲ ಫೋರ್ಸಿಗೆ ಬರ್ತಾವೆ. ಈ ಜನವರಿ 26ನ ನಾವೇನಂತ ಆಚರಿಸ್ತೀವಿ, ರಿಪಬ್ಲಿಕ್ ಡೇ ಅಂತ ಆಚರಿಸ್ತೀವಿ. ಜನವರಿ 26 ವಾಸ್ ಸ್ಪೆಸಿಫಿಕಲಿ ಚೂಸನ್. ನವೆಂಬರ್ 26ಕ್ಕೆ ಕಾನ್ಸ್ಟಿಟ್ಯೂಷನ್ ರೆಡಿ ಆದ್ರೆ ಜನವರಿ 26ನೇ ಯಾಕೆ ಚೂಸ್ ಮಾಡಿದ್ರು ಅಂದರೆ ಇದನ್ನು ಒಂದು ಹಳೆ ಮೆಮೊರಿಯಾಗಿ ಆಯ್ಕೆ ಮಾಡ್ತಾರೆ. ಇದೇ ದಿನ ಜನವರಿ 26, 1930ನಲ್ಲಿ ಏನಾಗಿರ್ತೈತೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪೂರ್ಣ ಸ್ವರಾಜ್ ಡೇ ಅಂತ ಸೆಲೆಬ್ರೇಟ್ ಮಾಡಿರ್ತಾರೆ. ಅದರ ನೆನಪಿಗಾಗಿ ಜನವರಿ 26, 1950ನ ಆಯ್ಕೆ ಮಾಡ್ಕೊತಾರೆ. ವಿತ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947 ಆ್ಯಂಡ್ ದ ಗವರ್ಮೆಂಟ್ ಆಫ್ India Act of 1935 with all enactment amending or supplementing the latter act were repealed. ಇದಕ್ಕೆ ಮುಂಚೆ ಏನೇನಿದ್ವಲ್ಲ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟು, 1935 ಆ್ಯಕ್ಟ್ ಇವೆಲ್ಲ ಕ್ಯಾನ್ಸಲ್ ಆದವು ಅನ್ನೋದು. ಇದು ನೋಡ್ರಿ, ಸ್ವತಂತ್ರ ಬಂದಿರೋದು ಪೇಪರ್ ಕಟಿಂಗ್ ಇದು. ಇಂಡಿಯಾ ಪ್ರೊಕ್ಲೇಮ್ಡ್ ಸಾವರ್ನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್. ಮದ್ರಾಸ್ ಟರ್ನ್ಸ್ ಇಂಟು ಸಿಟಿ ಆಫ್ ಲೈಟ್ಸ್. ರಾಜೇಂದ್ರ ಪ್ರಸಾದ್ sworn as president. ಪ್ರೊಕ್ಲಮೇಷನ್ ರೀಡ್ ಔಟ್ ಬೈ ರಿಟರ್ನಿಂಗ್ ಗವರ್ನರ್ ಜನರಲ್. ಇದೆಲ್ಲ ಆ ದಿನ ಬಂದಿದ್ದು. ಕ್ರಿಟಿಸಿಸಮ್ ಆಫ್ ದ ಆಯ್ತು, ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆಯಿತು, ಎಲ್ಲ ಆಯಿತು. ಬೈಯರ್ ಇರ್ಲಾರ್ದಂಗಿರ್ತಾರ, ಏನೇ ಮಾಡಿದ್ರು ಬೈಯರ್ ಇದ್ದೇ ಇರ್ತಾರೆ. ಆ ರೀತಿ ಕಾನ್ಸ್ಟಿಟ್ಯೂಷನ್ ಆದಮೇಲೆ ಅದರ ಬಗ್ಗೆ ಕ್ರಿಟಿಸೈಸ್ ಮಾಡಿದವರು ಏನೇನಂತ ಕ್ರಿಟಿಸೈಸ್ ಮಾಡಿದರು. ಒಂದು, ನಾಟ್ ಅ ರಿಪ್ರೆಸೆಂಟೇಟಿವ್ ಬಾಡಿ. ದ ಕ್ರಿಟಿಕ್ಸ್ ಹ್ಯಾವ್ ಆರ್ಗ್ಯೂಡ್ ದಟ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ನಾಟ್ ಅ ರಿಪ್ರೆಸೆಂಟೇಟಿವ್ ಬಾಡಿ ಆಸ್ ಇಟ್ಸ್ ಮೆಂಬರ್ಸ್ ವೇರ್ ನಾಟ್ ಡೈರೆಕ್ಟ್ಲಿ ಎಲೆಕ್ಟೆಡ್. ಪ್ರಾವಿನ್ಸಸ್ಸಿಗೆ ಎಲೆಕ್ಷನ್ ಆಗ್ತೈತೆ, ಅವರಿಗೆ ಲಿಮಿಟೆಡ್ ಫ್ರಾಂಚೈಸಿಯಿಂದ ಅವ್ರನ್ನ ಆಯ್ಕೆ ಮಾಡ್ತಾರೆ. ಅವರೆಲ್ಲ ಸೇರಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೆಂಬರ್ಸ್ನ ಆಯ್ಕೆ ಮಾಡ್ತಾರೆ. ಸೊ ಇಂಡೈರೆಕ್ಟ್ ಎಲೆಕ್ಷನ್ ಆಗಿತ್ತು ಅಲ್ಲಿ. ಅದಲ್ಲದೆ ಯೂನಿವರ್ಸಲ್ ಅಡೆಡ್ ಫ್ರಾಂಚೈಸ್ ಕೊಟ್ಟಿರಲಿಲ್ಲ, ಎಲ್ರಿಗೂ ಓಟಕ್ಕೆ ಹಾಕಿರಲಿಲ್ಲ, ಕೆಲವೊಬ್ಬರಿಗೆ ಮಾತ್ರ ಇತ್ತು. ಹಾಗಾಗಿ ಎಲ್ಲರನ್ನೂ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ರಿಪ್ರೆಸೆಂಟ್ ಮಾಡಿಲ್ಲ ಅಂತಂದು ಒಬ್ರು ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟು, ನಾಟ್ ಎ ಸೋವರ್ನ್ ಬಾಡಿ. Critics maintained that this Constituent Assembly was not a sovereign body as it was created by the proposals of the British government. Further, they said that the Assembly held its session with permission of the British government. ಏನು ಹೇಳ್ತೈತಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸಾರ್ವಭೌಮ ಬಾಡಿ ಆಗಿರಲಿಲ್ಲ. ಯಾಕಂದರೆ ಆ ಕಾನ್ಸ್ಟಿಟ್ಯೂಯೆಂಟ್ ಬಾಡಿ ಫಾರ್ಮ್ ಆಗಿದ್ದೇ ಬ್ರಿಟಿಷರ ಪರ್ಮಿಷನಿಂದ, ಮತ್ತು ಸೆಷನ್ ಅಟೆಂಡ್ ಮಾಡೋದು ಕೂಡ ಬ್ರಿಟಿಷರ ಪರ್ಮಿಷನಿಂದ ಆಗಿರೋದ್ರಿಂದ ಇಟ್ ವಾಸ್ ನಾಟ್ ಎ ಸಾವರಿನ್ ಬಾಡಿ ಅಂತಂತಾರೆ. ಇನ್ನೊಂದು, ಟೈಮ್ ಕನ್ಸ್ಯೂಮಿಂಗ್. ಒಂದು ಕಾನ್ಸ್ಟಿಟ್ಯೂಷನ್ ಬರೆಯೋಕೆ ಅಮೆರಿಕ 4 ತಿಂಗಳು ತಗೊಂಡ್ರೆ ಭಾರತ 2 ವರ್ಷ 11 ತಿಂಗಳು 18 ದಿನ ತಗೊಂತು.
ಅಷ್ಟು ತಗೊಳ್ಳಂಥದ್ದು ನೀಡಿದ್ದಿಲ್ಲ ಅಂತಂತ ಕೆಲವೊಬ್ರು ಅಂತಾರೆ. ಅದಕ್ಕೆ ಕೆಲವೊಬ್ಬರು ನಾಸಿರುದ್ದೀನ್ ಅಹಮದ್ ಅನ್ನೋರು ವಾಂಟೆಡ್ ಎ ನ್ಯೂ ನೇಮ್ ಫಾರ್ ದ ಡ್ರಾಫ್ಟಿಂಗ್ ಕಮಿಟಿ ಟು ಶೋ ಇಸ್ ಕಂಟೆಂಪ್ಟ್ ಫಾರ್ ಇಟ್. ಇಷ್ಟು ಲೇಟ್ ಮಾಡಿದ್ದಕ್ಕೆ ಡ್ರಾಫ್ಟಿಂಗ್ ಕಮಿಟಿ ಏನಂತ ಡ್ರಿಫ್ಟಿಂಗ್ ಕಮಿಟಿ ಅಂತ ನಾಸಿರುದ್ದೀನ್ ಅಹಮದ್ ಟೀಕೆ ಮಾಡ್ತಾನೆ. ಡಾಮಿನೇಟೆಡ್ ಬೈ ಕಾಂಗ್ರೆಸ್. ಯಾಕಂದರೆ ಎಲೆಕ್ಷನ್ ಆದಾಗ ಕಾಂಗ್ರೆಸ್ಸೇ ಮೇಜರ್ ಪಾರ್ಟಿ ಇರ್ತೈತೆ, 208 ಸೀಟ್ ಗೆದ್ದಿರ್ತೈತೆ. ಸೊ ಹಂಗಾಗಿ ಮ್ಯಾಕ್ಸಿಮಮ್ ಕಾಂಗ್ರೆಸ್ದವರೇ ಇರ್ತಾರೆ. ಗ್ರಾನ್ವಿಲ್ಲೆ ಆಸ್ಟಿನ್, an American constitutional expert, remarked the Constituent Assembly was a one-party body in an essentially one-party country. The Assembly was the Congress and the Congress was India ಅಂತ ಕರೀತಾನೆ ಗ್ರಾನ್ವಿಲ್ಲೆ ಆಸ್ಟಿನ್. Lawyer politician domination. Most of the Constituent Assembly members were lawyers and politicians. ಇವರು ಲಾಯರ್ ಪೊಲಿಟಿಷಿಯನ್ ಆಗಿರೋದ್ರಿಂದನೇ ಅದು ಬಲ್ಕ್ ಆಯಿತು ಮತ್ತು ಕಾಂಪ್ಲಿಕೇಟೆಡ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿದ್ರು. ತಾವು ಶಾಣೆ ಹಂಚಿಗೆ ಲಾಯರ್ಗಳು ಕಾಂಪ್ಲಿಕೇಟ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿ ಕಾನ್ಸ್ಟಿಟ್ಯೂಷನ್ನ ಬರೀತಾರೆ. ಡಾಮಿನೇಟೆಡ್ ಬೈ ಹಿಂದೂಸ್. ಅಕಾರ್ಡಿಂಗ್ ಟು ಸಮ್ ಕ್ರಿಟಿಕ್ಸ್, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಎ ಹಿಂದೂ ಡಾಮಿನೇಟೆಡ್ ಬಾಡಿ. ಲಾರ್ಡ್ ವಿಸ್ಕಾಂಟ್ ಸೈಮನ್ ಕಾಲ್ಡ್ ಇಟ್ ಎ ಬಾಡಿ ಆಫ್ ಹಿಂದೂಸ್. ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಏನಂತ ಕರೀತಾನೆ, ಬಾಡಿ ಆಫ್ ಹಿಂದೂಸ್ ಅಂತ ಕರೀತಾನೆ. ಸಿಮಿಲರ್ಲಿ ವಿನ್ಸ್ಟನ್ ಚರ್ಚಿಲ್ ಕಮೆಂಟೆಡ್ ದಟ್, ವಿನ್ಸ್ಟನ್ ಚರ್ಚಿಲ್ ಏನಂತಾನೆ, ಓನ್ಲಿ ಒನ್ ಮೇಜರ್ ಕಮ್ಯುನಿಟಿನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ರಿಪ್ರೆಸೆಂಟ್ ಮಾಡಕ್ಕೆ ಅಂತಾನೆ. ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಎಲಿಫೆಂಟ್ ವಾಸ್ ಅಡಾಪ್ಟೆಡ್ ಆಸ್ ಅ ಸಿಂಬಲ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಇದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸಿಂಬಲ್ ಇದು. Sir B.N. Rao was appointed as the constitutional advisor, legal advisor to the Constituent Assembly. B.N. Rao ಅಂದರೆ ಬೆನಗಲ್ ನರಸಿಂಗರಾವ್ ಅವ್ರನ್ನ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ ಅಪಾಯಿಂಟ್ ಮಾಡ್ಕೊಂತಾರೆ. H.V.R. Iyengar was the secretary to the Constituent Assembly. S.N. Mukherjee was the chief draftsman of the Constitution in the Constituent Assembly. Prem Bihari Narayan Rayzada was the calligrapher of the Indian Constitution. ಅಂದರೆ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಬರೆಯಲಾಯಿತು, ಅದನ್ನು ಬ್ಯೂಟಿಫೈ ಮಾಡೋದಕ್ಕೆ ಪೇಂಟಿಂಗ್ ಮಾಡಲಾಯಿತು. ಹಂಗಾಗಿ ಹ್ಯಾಂಡ್ ರಿಟನ್ ಬರೆದಿದ್ದು ಯಾರಂದರೆ ಪ್ರೇಮ್ ಬಿಹಾರಿ ನಾರಾಯಣ್ ರಾಯಜಾದ. ದ ಒರಿಜಿನಲ್ ವರ್ಷನ್ ವಾಸ್ ಬ್ಯೂಟಿಫೈಡ್ ಆ್ಯಂಡ್ ಡೆಕೋರೇಟೆಡ್ ಬೈ ಆರ್ಟಿಸ್ಟ್ ಫ್ರಮ್ ಶಾಂತಿನಿಕೇತನ ಇನ್ಕ್ಲೂಡಿಂಗ್ ನಂದಲಾಲ್ ಬೋಸ್, B.O.R. ರಾಮ್ ಮನೋಹರ್ ಸಿನ್ಹಾ. ಬರೆಯೋದೇನೋ ನಾರಾಯಣ್ ರಾಯಜಾದ ಬರೆದ್ರೆ ಅದರ ಸುತ್ತ ಪೇಂಟಿಂಗ್ ಮಾಡಿದ್ದು ಶಾಂತಿನಿಕೇತನದವರಾದ ನಂದಲಾಲ್ ಬೋಸ್ ಮತ್ತು B.O.R. ರಾಮ್ ಮನೋಹರ್ ಸಿನ್ಹಾ. B.O.R. ರಾಮ್ ಮನೋಹರ್ ಸಿನ್ಹಾ illuminated, beauty, ornamented the original preamble calligraphed by ಪ್ರೇಮ್ ಬಿಹಾರ್ ನಾರಾಯಣ್ ರಾಯಜಾದ. ಇಲ್ಲೈತೆ ನೋಡ್ರಿ, ಇಲ್ಲಿ ಸೆಂಟ್ರಾಗಿ ಬರೆದ್ರೆ ಸುತ್ತ ಪೇಂಟಿಂಗ್ ಯಾರು ಮಾಡಿರ್ತಾರೆ, ನಂದಲಾಲ್ ಬೋಸ್ ಮತ್ತು ನಾವು ಯಾರು B.O.R. ರಾಮ್ ಮನೋಹರ್ ಸಿನ್ಹಾ. ಹಿಂದಿ ಟೆಕ್ಸ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಒರಿಜಿನಲಿ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಡ್ ನಾಟ್ ಮೇಕ್ ಎನಿ ಪ್ರಾವಿಷನ್ with respect to authoritative text of the constitution in the Hindi language. ಕಾನ್ಸ್ಟಿಟ್ಯೂಷನ್ ಆ ಲ್ಯಾಂಗ್ವೇಜಲ್ಲಿ ಫಾರ್ಮ್ ಆಗಿತ್ತು ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜಾಗ ಸಿದ್ಧ ಆಗಿತ್ತು, ಆದರೆ ಹಿಂದಿ ಲ್ಯಾಂಗ್ವೇಜಿಗೆ ಅದು ಭಾಷಾಂತರ ಆಗಿರಲಿಲ್ಲ. ಲೇಟರ್ ಪ್ರಾವಿಷನ್ ಇನ್ ದಿಸ್ ರಿಗಾರ್ಡ್ ವಾಸ್ ಮೇಡ್ 58th Constitutional Amendment Act of 1987. This amendment inserted a new article 394A in the last part of the constitution, that is part 22. This article contains the following provisions. ಹಿಂದಿ ಲ್ಯಾಂಗ್ವೇಜ್ದು ಅಥಾರಿಟೇಟಿವ್ ಟೆಕ್ಸ್ಟ್ ಇಲ್ಲ ಅನ್ನೋದ್ರಿಂದ ಅಮೆಂಡ್ಮೆಂಟ್ ಮಾಡ್ತಾರೆ. 58th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಿ 394A ಸೇರಿಸಿ ಯಾವ ಪಾರ್ಟಲ್ಲಿ 22ನೇ ಪಾರ್ಟಲ್ಲಿ 394A ಆ್ಯಡ್ ಮಾಡ್ತಾರೆ. ಆ ಪ್ರಾವಿಷನ್ ಏನೇನು ಹೇಳ್ತದೆ ಅಂದರೆ, ಪ್ರೆಸಿಡೆಂಟ್ ಶಾಲ್ ಕಾಸ್ ಟು ಬಿ ಪಬ್ಲಿಷ್ಡ್ ಅಂಡರ್ ಹಿಸ್ ಅಥಾರಿಟಿ. ದ ಟ್ರಾನ್ಸ್ಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇನ್ ಹಿಂದಿ ಲ್ಯಾಂಗ್ವೇಜ್, ದ ಮಾಡಿಫಿಕೇಶನ್ ವಿಚ್ ಆರ್ ನೆಸೆಸರಿ ಟು ಬ್ರಿಂಗ್ ಇಟ್ ಇನ್ ಕನ್ಫರ್ಮಿಟಿ ವಿತ್ ದ ಲ್ಯಾಂಗ್ವೇಜ್, style and terminology adopted in the authoritative text of the central acts in Hindi can be made in it. All the amendments of the constitution made before such publication should be incorporated in it. ಹಿಂದಿ ಟ್ರಾನ್ಸ್ಲೇಷನ್ ಮಾಡಬೇಕು, ಅಮೆಂಡ್ಮೆಂಟ್ಸ್ ಏನೇನು ಮಾಡ್ರೆ ಅದನ್ನು ಕೂಡ ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಹಿಂದಿ ಭಾಷೆದಾಗ ಬರೀಬೇಕಂತ ಹೇಳ್ತಾರೆ. ದ ಟ್ರಾನ್ಸ್ಲೇಷನ್ ಇನ್ ಹಿಂದಿ ಆಫ್ ಎವ್ರಿ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಮೇಡ್ ಇನ್ ಇಂಗ್ಲೀಷ್. ಎಲ್ಲ ಅಮೆಂಡ್ಮೆಂಟ್ನ ಹಿಂದಿದಾಗ ಬರೀಬೇಕು. The translation of the constitution and its amendment published shall be construed to have the same meaning original text in English. ಇದೇನು ಟ್ರಾನ್ಸ್ಲೇಟ್ ಅಂತೂ ಮಾಡಿಬಿಡ್ತಾರೆ, ಹಿಂದಿ ಭಾಷೆ ಟ್ರಾನ್ಸ್ಲೇಟ್ ಮಾಡ್ತಾರೆ, ಅದಕ್ಕೆ ಬಟ್ ಪವರ್ ಕೊಟ್ಟಿಲ್ಲ ಅಂದ್ರೆ ಹೆಂಗೆ. ಅದಕ್ಕೆ ಇಂಗ್ಲೀಷ್ ಭಾಷೆಯಲ್ಲಿ ಬರೆದ ಕಾನ್ಸ್ಟಿಟ್ಯೂಷನ್ಗೆ ಏನು ಪವರ್ ಐತಲ್ಲ ಅದೇ ಸೇಮ್ ಮೀನಿಂಗು, ಅದೇ ಅಥಾರಿಟಿ ಹಿಂದಿ ಟೆಕ್ಸ್ಟ್ಗೂ ಇರಬೇಕು ಅಂತ ಈ ಅಮೆಂಡ್ಮೆಂಟ್ ಹೇಳ್ತೈತೆ. If any difficulty arises in this matter, the President shall cause the
ಹಿಂದಿ ಟೆಕ್ಸ್ಟ್ ಟು ಬಿ ರಿವೈಸ್ಡ್ ಸುಟಬಲಿ. ಇನ್ ಕೇಸ್ ಏನಾದರೂ ತಪ್ಪಾಗಿ ಟ್ರಾನ್ಸ್ಲೇಟ್ ಮಾಡಿದ್ರು ಅಂದರೆ ಪ್ರೆಸಿಡೆಂಟ್ ಅದನ್ನು ರಿವೈಸ್ ಮಾಡೋಕ್ಕೆ ಹೇಳ್ಬೋದು. ದ ಟ್ರಾನ್ಸ್ಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ಎವ್ರಿ ಅಮೆಂಡ್ಮೆಂಟ್ ಪಬ್ಲಿಷ್ಡ್ ಶಾಲ್ ಬಿ ಡೀಮ್ ಟು ಬಿ ಫಾರ್ ಆಲ್ ಪರ್ಪಸಸ್ ಇಟ್ಸ್ ಅಥಾರಿಟೇಟಿವ್ ಟೆಕ್ಸ್ಟ್ ಇನ್ ಹಿಂದಿ. ಮುಂದಾಗ ಎಲ್ಲ ಅಮೆಂಡ್ಮೆಂಟ್ನು ಕೂಡ ಹಿಂದಿದಾಗ ಟ್ರಾನ್ಸ್ಲೇಟ್ ಮಾಡಂತ ಹೇಳ್ತೈತೆ. ರಿಸಲ್ಟ್ ಆಫ್ ದ ಎಲೆಕ್ಷನ್ ಟು ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಈ 1946 ಏನು ಎಲೆಕ್ಷನ್ ಆಯ್ತು ಅಂತ ಹೇಳಿದ್ವಲ್ಲ, ಅದ್ರಾಗ ಇಷ್ಟು ಸೀಟ್ ಎಲೆಕ್ಷನ್ ಆಗಿದೆ. ಕಾಂಗ್ರೆಸ್ 208, ಮುಸ್ಲಿಂ ಲೀಗ್ 73, ಉಳಿದವರೆಲ್ಲ ಸೇರಿ 15. ಮತ್ತು ಇದರಲ್ಲಿ ವುಮೆನ್ ಮೆಂಬರ್ಸ್ ಯಾರ್ಯಾರಿದ್ರು, ಮೇಜರ್ ಆಗಿ ಯಾರ್ಯಾರಿದ್ರು ಅಂದರೆ ರಾಜ್ಕುಮಾರಿ ಅಮೃತಾ ಕೌರ್, ಸರೋಜಿನಿ ನಾಯ್ಡು, ಸುಚಿತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್, ಇವರೆಲ್ಲ ಇಂಪಾರ್ಟೆಂಟ್ ವ್ಯಕ್ತಿಗಳು. ಮುಂದೆ ಅವ್ರು ಗವರ್ನರ್ಗಳಾಗ್ತಾರೆ. ಅದಕ್ಕೆ ಟೋಟಲ್ 11 ಸೆಷನ್ ನಡೀತು. ಯಾವಾಗ ಅನ್ನೋದು ಡೇಟ್ ಐತಿ, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್.